ಫುಲ್ ಸೆನ್ಸರ್ ಬರುತ್ತೆ ಮತ್ತೆ ಟಚ್ 5500 ಇಂದ 50000 ವರೆಗೂ ಇದೆ ಸರ್. ಅವ್ರು ಯಾವ ತರ ಆದ್ರೂ ಬರ್ಲಿ ಒಳ್ಳೆ ಪ್ರೈಸಿಂಗ್ ಅಂತ ಮಾಡ್ಕೊಡ್ತೀವಿ ಸರ್. ನೋಡಿ ನಿಮ್ಗೆ ಆನ್ ಆಗಿದ್ದು ಕೇಳಿಸೋದಿಲ್ಲ, ಅಷ್ಟು ನಾಯ್ಸ್ ಕಮ್ಮಿ ಇದೆ ಇದು. ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಸರ್ ಇವಾಗೆಲ್ಲ ಬರ್ತಾ ಇರೋದು. ಇವಾಗ ಇದು ಐವಾಸ್ದು ಹೊಸ ಮಾಡೆಲ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಇದೆ. ಆನ್ಲೈನ್ ಪ್ರೈಸ್ ಎಲ್ಲ ಒಂದು 9000 ವರೆಗೂ ಇದೆ. ನಮ್ಮ ಹತ್ರ ತಗೊಂಡ್ರೆ 7500. ಇವಾಗ ಇದು ನೋಡಿ ಫುಲ್ ಬ್ರಾಸ್. ನಿಮ್ಮ ವಿಡಿಯೋ ನೋಡ್ಕೊಂಡು ಬರೋರಿಗೆ 13500ಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಇದ್ರ ಆನ್ಲೈನ್ ಪ್ರೈಸ್ ಎಲ್ಲ ಬಂದರೆ 16000 70,000 ಇದೆ. ಇದರಲ್ಲಿ ಟೈಮು ನೀವು 5 ಮಿನಿಟ್ಸ್ ಇಂದ ಸ್ಟಾರ್ಟ್ ಆದ್ರೆ 3 ಅವರ್ ವರೆಗೂ ಟೈಮ್ ಸೆಟ್ ಆಗುತ್ತೆ. ಅಂದ್ರೆ ಅದು ಟೈಮ್ ಆತೋಗ್ಲೇ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ನೀವು ಅಲ್ಲಿ 1 ಅವರ್ ನಿಮಗೆ ಡಿಶ್ ವಾಷರ್ ಯೂಸ್ ಮಾಡಿದ್ರು ಕೂಡ ನಿಮಗೆ ಲೆಸ್ ದನ್ 1 ಮಿನಿಟ್ 0.96 ಮಿನಿಟ್ ಮಾತ್ರ ಕನ್ಸಿಡರ್ ಮಾಡುತ್ತೆ ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೆಟ್. ಗೆಳೆಯರೆ, ಇವತ್ತು ನಾವು ಬಂದಿದ್ದೇವೆ ನಿಮಗಾಗಿ ಕಂಪ್ಲೀಟ್ ಆಗಿ ಕಿಚನ್ ಅಸೆಸರೀಸ್ ಅನ್ನು ತೋರಿಸೋಕೆ. ಹೌದು, ಕಿಚನ್ ಅಪ್ಲಯನ್ಸಸ್ ಅಲ್ಲಿ ತುಂಬಾ ಜನರ ಡಿಮಾಂಡ್ ಇತ್ತು. ಬ್ರಾಂಡೆಡ್ ಐಟಮ್ಸ್ ತೋರಿಸಿ, ಓಎನ್ ಆಗಿರ್ಬೋದು, ಬೇರೆ ಬೇರೆ ಐಟಮ್ಸ್ ಅನ್ನ, ಅದಕ್ಕಾಗಿ ಡೈರೆಕ್ಟ್ ಬ್ರ್ಯಾಂಡ್ ಹತ್ರನೇ ನಾವು ಬಂದಿದ್ದೇವೆ. ಹಾಗೂ ಇಲ್ಲಿನ ಮೇಡಮ್ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಮೇಡಮ್, ಎಲ್ಲಿರೋದು? ಸರ್ ನಮ್ದು ಕೆಂಗೇರಿ ಉಪನಗರ ಬರುತ್ತೆ. ಚೆಸ್ ಸ್ಟಾಪ್ ಅಂತ ಹೇಳ್ತೀವಿ. ಹೊಯ್ಸಳ ಸರ್ಕಲ್ ಇಂದ ಬಂದ್ರು ನಿಮ್ಗೆ ಚೆಸ್ ಸ್ಟಾಪ್ ಸಿಗುತ್ತೆ. ಶಿರ್ಕೆ ಕಡೆಯಿಂದ ಬಂದ್ರು ಚೆಸ್ ಸ್ಟಾಪ್ ಅಂತ ಸಿಗುತ್ತೆ. ನೀವು ಬೇಕಾದ್ರೆ ಮೆಟ್ರೋದಲ್ಲಿ ಕೆಂಗೇರಿಗೆ ಬಂದ್ರು ಬರ್ಬೋದು, ಇಲ್ಲ ವೆಹಿಕಲ್ ಅಲ್ಲಿ ಬಂದ್ರು ಬರ್ಬೋದು. ಏನೆಲ್ಲ ಐಟಮ್ಸ್ ಇದೆ ಮೇಡಮ್ ಕಿಚನ್ ಅಪ್ಲಯನ್ಸಸ್ ಅಲ್ಲಿ? ನಮ್ಮಲ್ಲಿ ಚಿಮ್ನಿಗಳು ಸಿಗತ್ತೆ, ಹಾಪ್ ಸಿಗತ್ತೆ, ಡಿಶ್ ವಾಷರ್ ಸಿಗತ್ತೆ, ಮತ್ತೆ ಬಿಲ್ಟ್ ಇನ್ ಓವನ್ ಗಳು ಸಿಗತ್ತೆ ಸರ್ ನಮ್ಮ ಹತ್ರ ಎಲ್ಲ. ನಿಮ್ಗೆಲ್ಲ ಕಾಣಿಸ್ತಾ ಇರ್ಬೋದು, ಎಲ್ಲ ಬಿಲ್ಟ್ ಇನ್ ಓವನ್ ಗಳು ಬೇಕಾದ್ರೆ ಬಿಲ್ಟ್ ಇನ್ ಓವನ್ ಎಲ್ಲ ಯಾವೆಲ್ಲ ಬ್ರಾಂಡ್ಸ್ ಅಲ್ಲಿ ಸಿಗುತ್ತೆ ಸರ್? ನಮ್ಮ ಹತ್ರ ಎಲ್ಲ ಬ್ರಾಂಡ್ ಐಟಮ್ಸ್ ಇರೋದು. ಎಲ್ಲ ಫೇಬರ್, ಎಲಿಕಾ, ಕ್ರಾಂಪ್ಟನ್, ಬಾಷ್, ಎಂಡ್ವೇರ್, ಗ್ಲೆನ್, ಆಲ್ಮೋಸ್ಟ್ ಎಲ್ಲಾ ಬ್ರಾಂಡೆಡ್ ಐಟಮ್ ನಾವು ಸೇಲ್ ಮಾಡ್ತೀವಿ. ಎಲ್ಲ ಬ್ರಾಂಡೆಡ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ. ಈ ಶಾಪ್ ಎಲ್ಲ ಶೋರೂಮ್ ಗಳೆಲ್ಲ ಓಪನ್ ಆಗಿ 16 ವರ್ಷ ಆಗಿದೆ ಸರ್. 16 ವರ್ಷದಿಂದನೂ ನಮ್ದು ಒಳ್ಳೆ ಮೂವ್ಮೆಂಟ್ ಆಗ್ತಾ ಇದೆ. ನಾವು ಕೊಡೋ ಪ್ರೈಸಿಂಗ್ ಎಲ್ಲೂ ಇಷ್ಟು ಕಮ್ಮಿಯಾಗಿ ಕೊಡಲ್ಲ, ಅಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಮತ್ತೆ ನಮ್ದು ಬ್ರಾಂಚಸ್ ಗಳು ಹೇಳ್ತೀನಿ. ಒಂದು ಕೆಂಗೇರಿ ಉಪನಗರ ಇದೆ, ಇನ್ನೊಂದು ಅಂದ್ರಳ್ಳಿ ಬರುತ್ತೆ, ಇನ್ನೊಂದು ಕೋರ್ಮಂಗ್ಲ ಬರುತ್ತೆ, ಇನ್ನೊಂದು ಅತ್ತಿಬೆಲೆ ಬರುತ್ತೆ. 4 ಬ್ರಾಂಚ್ ಇದೆ. ಎಲ್ಲ ಬ್ರಾಂಚಸ್ ಅಲ್ಲೂ ಸೇಮ್ ಪ್ರೈಸ್ ಇರುತ್ತೆ. ಎಲ್ಲ ಹೋದ್ರೂ ನಿಮ್ಗೆ ಸೇಮ್ ಪ್ರೈಸ್, ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ. ಬಟ್ ಈ ತರ ಯೂಟ್ಯೂಬ್ ಗಳು ವಿಡಿಯೋಗಳು ನೋಡ್ಕೊಂಡು ಬರೋದ್ರಿಂದ ಇನ್ನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಎಸ್ ಗೆಳೆಯರಿ, ಈಗ ಬನ್ನಿ ಒಂದೊಂದಾಗಿ ನಾವು ಐಟಮ್ಸ್ ಅನ್ನು ನೋಡೋಣ. ಪ್ರತಿಯೊಂದು ಬ್ರ್ಯಾಂಡ್ ಐಟಮ್ ಆಗಿರುತ್ತೆ, ಬ್ರ್ಯಾಂಡ್ ನ್ಯೂ ಐಟಮ್ ವಿತ್ ವಾರಂಟಿ ಇರುತ್ತೆ. ಕಂಪ್ಲೀಟ್ ಕಂಪ್ನಿ ಕಡೆಯಿಂದ ನಿಮಗೆ ಸರ್ವಿಸ್ನು ಸಿಗುತ್ತೆ. ಮೇಡಮ್, ಈಗ ಒಂದೊಂದಾಗಿ ಐಟಮ್ಸ್ ತೋರಿಸ್ತಾ ಹೋಗ್ತೀರಾ ಮೇಡಮ್? ಖಂಡಿತ ಸರ್. ಸ್ಟಾರ್ಟಿಂಗ್ ಅಲ್ಲಿ ಯಾವ ಐಟಮ್ ತೋರಿಸ್ತಾ ಇದ್ದೀರಾ ಸರ್? ನಾನು ಚಿಮ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗು. ಓಕೆ. ಈಗ ಇಲ್ಲಿರೋದು ಫೇಬರ್ ಬ್ರ್ಯಾಂಡ್. ಫೇಬರ್ ಬ್ರ್ಯಾಂಡ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಹೊಸ ಮಾಡೆಲ್ ಫೇಬರ್ದು. BLDC ಮೋಟರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1500 ಸೆಕ್ಷನ್ ಬರುತ್ತೆ. ಫುಲ್ ಸೆನ್ಸರ್ ಬರುತ್ತೆ ಮತ್ತೆ ಟಚ್. ನೀವು ಸೆನ್ಸರ್ ಎಲ್ಲ ಆನ್ ಮಾಡ್ಬೋದು, ಟಚ್ ಎಲ್ಲ ಆನ್ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ಮತ್ತೆ ಸ್ಪೀಡ್ ನೀವು 1 ಸ್ಪೀಡ್ ಇಂದ 9 ಸ್ಪೀಡ್ ವರ್ಗು ಬೇಕಾದ್ರೆ ನಿಮಗೆ ಕುಕ್ಕಿಂಗ್ ಮೇಲೆ ಡಿಪೆಂಡ್. ಡೀಪ್ ಫ್ರೈ ಬೇಕಾದ್ರೆ, ನಾರ್ಮಲ್ ಕುಕ್ಕಿಂಗ್ ಆದ್ರೆ ಅದು ಸ್ಪೀಡ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಪೀಡೆಲ್ಲ ಸೆಟ್ ಮಾಡ್ಕೋಬೋದು. ಮತ್ತು ಇದರಲ್ಲೆಲ್ಲ ಆಟೋ ಕ್ಲೀನ್ ಇದೆ. ಮುಂಚೆಲ್ಲ ಮ್ಯಾನ್ಯಲ್ ಕ್ಲೀನಿಂಗ್ ಇತ್ತು, ಇವಾಗೆಲ್ಲ ಆಟೋ ಕ್ಲೀನ್ ಬರ್ತಾ ಇದೆ. ಜಸ್ಟ್ ಆಟೋ ಕ್ಲೀನ್ ಬಟನ್ ಇಲ್ಲಿದೆ, ಇದನ್ನ ಪ್ರೆಸ್ ಮಾಡಿದ್ರೆ ಒಳಗಡೆ ಮೋಟ್ರ್ ಎಲ್ಲ ಹೀಟ್ ಆಗಿ ಮೆಲ್ಟ್ ಆಗಿ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಎಸ್ ಮೇಡಮ್. ಮತ್ತೆ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಸರ್ ಸ್ಟಾರ್ಟಿಂಗ್ ಚಿಮ್ನಿ, ಸ್ಟಾರ್ಟಿಂಗ್ ಬೇಸಿಕ್ ಚಿಮ್ನಿ ಅಂತ ಬಂದ್ರೆ ನಿಮ್ಗೊಂದು 5500 ಸ್ಟಾರ್ಟ್ ಆಗುತ್ತೆ. 5500 ಇಂದ 50000 ವರೆಗೂ ಇದೆ ಸರ್. ಅಂದ್ರೆ ಮಾಡೆಲ್ ಮೇಲೆ ಹೋಗುತ್ತೆ. ಇದ್ರಲ್ಲಿ ಮತ್ತೆ ನಿಮ್ಗೆ ಸೈಜ್ಗಳು ಸಿಗತ್ತೆ. ಈಗ 2 ಫೀಟ್, 2.5, 3 ಅಂದ್ರೆ ಅವ್ರವ್ರ ಕಿಚನ್ಗೆ ಸ್ಪೇಸ್ ಏನ್ ಬಿಟ್ಟಿರ್ತಾರೋ ಆ ಸೈಜ್ಗೆ ಅವ್ರು ತಗೋಬಹುದು. ಮತ್ತೆ ಇದರಲ್ಲಿ ಸ್ಲ್ಯಾಂಡ್ ಬರುತ್ತೆ, ಮತ್ತೆ ಕರ್ವ್ ಶೇಪ್ ಬೇಕಾದ್ರೆ ಕರ್ವ್ ಶೇಪ್ ಅಲ್ಲಿ ಸಿಗತ್ತೆ. ಇದಕ್ಕೆ ಕರ್ವ್ ಹೇಳ್ತಾರೆ. ಮತ್ತೆ ಬಾಕ್ಸ್ ಅಂದ್ರೆ ಆತರ ಬಾಕ್ಸ್ ಸೀರೀಸ್ ಅಲ್ಲಿ ಸಿಗತ್ತೆ. ಓಕೆ, 3 ಟೈಪ್ ಅಲ್ಲಿ ಅವೈಲೇಬಲ್ ಇದೆ. 3 ಟೈಪ್ ಅಲ್ಲಿ ಸಿಗತ್ತೆ. ಮತ್ತೆ ಸೈಜ್ ಗಳು ಸಿಗತ್ತೆ. 60 ಸೆಂಟಿಮೀಟರ್, 75 ಮತ್ತೆ 90 ಅಂತ ಸಿಗತ್ತೆ. ಇವಾಗ ನೀವು ಇಲ್ಲೇ ಪಕ್ಕಕ್ಕೆ ಬಂದ್ರೆ ಇದು ನೋಡಿ 75 ಇದೆ, ಅದು ನಿಮ್ಗೆ 60 ಇದೆ, ಇದು 75 ಇದೆ. ಇದು ಬೇರೆ ಮಾಡೆಲ್, ಅದೇ ಬೇರೆ ಮಾಡೆಲ್. ಇದು ನಿಮ್ಗೆ 3 ಸ್ಪೀಡ್ ಬರುತ್ತೆ, 1350 ಸೆಕ್ಷನ್ ಬರುತ್ತೆ. ಇದನ್ನು ಸೇಮ್ ಆಟೋ ಕ್ಲೀನ್ ಬರುತ್ತೆ, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ ಸರ್. ಇದು ರೈಟ್ ಸೈಡ್ ಮಾಡಿದ್ರೆ ನಮಗೆ ಜಾಸ್ತಿ ಆಗುತ್ತೆ ಪವರ್, ಈ ಸರ್ ಲೆಫ್ಟ್ ಸೈಡ್ ಮಾಡಿದ್ರೆ ಆಫ್ ಆಗುತ್ತಲ್ವಾ ಮೇಡಮ್? ಆಫ್ ಆಗುತ್ತೆ. ಇದ್ರಲ್ಲೂ ಅಷ್ಟೇ ಸೈಜ್ ಬೇಕಾದ್ರೆ ಸೈಜ್ ಸಿಗತ್ತೆ. ನಾನು ಅವಾಗ್ಲೇ ಹೇಳ್ದೆ ಇದು BLDC ಮೋಟರ್ ಅಂತ. ಇದು BLDC ಮೋಟರ್ಗೆ ಹೋದ್ರೆ ಒಂದ್ ಏನ್ ಬೆನಿಫಿಟ್ ಇದೆ ಅಂದ್ರೆ ಪವರ್ ಸೇವಿಂಗ್ ಆಗತ್ತೆ. ಒಂದ್ 8 ಅವರ್ ರನ್ ಆದ್ರೂ 1 ಯೂನಿಟ್ ಆಗತ್ತೆ. ಅದೇ ಇದು ಬಂದ್ರೆ AC ಮೋಟರ್ ಅಂತಾರೆ. ಅದಕ್ಕೆ DC ಮೋಟರ್, ಇದಕ್ಕೆ AC ಮೋಟರ್ ಅಂತ ಬಂದಾಗ 3 ಅವರ್ಗೆ 1 ಯೂನಿಟ್ ಆಗತ್ತೆ. ಅಂದ್ರೆ ಮಾಡೆಲ್ ಮೇಲೆ ಡಿಪೆಂಡ್, ಒಂದೊಂದು ಮಾಡೆಲ್ ಸ್ವಲ್ಪ ಚೇಂಜಸ್ ಇದೆ.
ಫೇಬರ್ದೇ ಹೊಸ ಮಾಡೆಲ್ ಅದು, ಇದು ಅಷ್ಟೇ ಇವಾಗ ಲಾಂಚ್ ಆಗಿರೋದು, ಸ್ವಲ್ಪ ಎಲ್ಲ ಡಿಫ್ರೆಂಟ್ ಆಗಿದೆ ಇದು. ಹೌದು, ನೋಡ್ತಿರ್ಬೋದು ತುಂಬಾನೇ ಸ್ಟೈಲಿಶ್ ಆಗಿರುತ್ತೆ ನಿಮ್ಮ ಮನೆಯಲ್ಲೂ ಸಹ ನೀವು ಹಾಕಿದ್ರೆ. ಯಾಕಂದ್ರೆ ಒಂದೊಂದು ಮಾಡೆಲ್ ಅಪ್ಡೇಟ್ ಮಾಡುವಾಗ ಅದ್ರದೇ ಆದ ಒಂದು ಸ್ಟೈಲ್ ರೀತಿಲಿ ಕೊಟ್ಟಿರ್ತಾರೆ ಸರ್, ನೀವು ನೋಡ್ಬೋದು ಒಂದಕ್ಕೊಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಇದು ಅಷ್ಟೇ ಸೆನ್ಸಾರ್ ಇದೆ, ಟಚ್ ಇದೆ, ಆಟೋ ಕ್ಲೀನ್ ಇದೆ, BLDC ಮೋಟ್ರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. ಓಕೆ, ಇದು ಅಷ್ಟೇ ಕ್ಲೀನಿಂಗ್ ಎಲ್ಲ ಈಸಿ, ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನ ಜಸ್ಟ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದೆಲ್ಲ ಸ್ಲ್ಯಾಂಟ್ ಫೇಬರ್ ಚಿಮ್ನಿದು. ಇವಾಗ ಕರ್ವಲ್ ಬೇಕಾದ್ರೆ ಕರ್ವಲ್ ಸಿಗತ್ತೆ ನಿಮ್ಗೆ. ಹೌದು, ಸ್ವಲ್ಪ ಜನ ಕಸ್ಟಮರ್ಗೆಲ್ಲ ಆ ಥರ ಇಷ್ಟ ಆಗುತ್ತೆ ಸ್ಲ್ಯಾಂಟು, ಇನ್ನೊಂದು ಸ್ವಲ್ಪ ಜನಕ್ಕೆಲ್ಲ ಈ ಥರ ಇಷ್ಟ ಆಗುತ್ತೆ. ಅದು ಅವ್ರು ಯಾವ ಥರ ಆದರೂ ಬರಲಿ, ಒಳ್ಳೆ ಪ್ರೈಸಿಂಗ್ ಅಂತ ಮಾಡ್ಕೊಡ್ತೀವಿ ಸರ್. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ಆಟೋ ಕ್ಲೀನ್ ಬರುತ್ತೆ. ಇದು ಅಷ್ಟೇ ಆಯಿಲ್ ಎಲ್ಲ ನಿಮಗೆ ಇಲ್ಲಿ ಸ್ಟೋರ್ ಆಗುತ್ತೆ. ಈ ತರ ನೋಡ್ತಿರ್ಬೋದು, ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಕ್ವಾಲಿಟಿ ವೈಸ್ ಆಯ್ತಾ. ಮತ್ತೆ ಮೇಡಮ್ ಪ್ರೈಸ್ ರೇಂಜ್ ಕಂಪೇರ್ ಮಾಡಿದ್ರೆ ಬೇರೆ ಸ್ಟೋರ್ಗೆ ನಿಮ್ಮ ಸ್ಟೋರ್ಗೆ ಏನ್ ಡಿಫರೆನ್ಸ್? ಸರ್ ಇವಾಗ ನಾವು ಒಂದು ವಿಡಿಯೋ ಮಾಡಿ ಕರೆಸ್ತಾ ಇದೀವಿ ಅಂತ ಹೇಳಿದ್ರೆ ಕಮ್ಮಿ ಪ್ರೈಸ್ ಇರೋದ್ರಿಂದ ಕರೆಸ್ತಾ ಇರೋದು. ಇದು ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸಿಂಗ್ಗೆ ನಾವು ಕೊಡೋದು. ನೀವು ಬೇರೆ ಕಡೆ ಎಂಕ್ವೈರಿ ಮಾಡೋದಕ್ಕೂ ನಮ್ಮ ಕಡೆ ಎಂಕ್ವೈರಿ ಮಾಡೋದು ತುಂಬ ವ್ಯತ್ಯಾಸ ಇದೆ ಸರ್. ನೀವು ಪ್ರೈಸಿಂಗ್ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಒಂದು ವಿಡಿಯೋ ಮಾಡಿ ಉದ್ದೇಶದ ಕರೆಸ್ತಾ ಇರೋದು ಏನು ಗೊತ್ತಾ, ಒಳ್ಳೆ ಪ್ರೈಸಿಂಗ್ ಕೊಡಬೇಕು. ನಾವು ವಿಡಿಯೋ ಮಾಡೋದ್ರಿಂದ ಸರ್ ನಾವು ಪ್ರೈಸಿಂಗ್ ಕೊಡ್ತಾ ಇದೀವಿ ಅಂತ ಗೊತ್ತಾಗೋದಲ್ವಾ ಇನ್ನೊಬ್ರಿಗೆ, ಅದಕ್ಕೆ ಸರ್. ಇದು ಅಷ್ಟೇ ಫಿಲ್ಟರ್ ಲೆಸ್ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನ ಫ್ರೀ ಇದ್ದಾಗ ಇದನ್ನು ಸಹ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದರಲ್ಲಿ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದು ಫೇಬರ್. ಈಗ ಫೇಬರ್ದು ಇಷ್ಟು ಮಾಡೆಲ್ ಆಯ್ತು ನಿಮ್ಗೆ. ಫೈಬರ್ 4 ಮಾಡೆಲ್ ಆಯ್ತು. ಇನ್ನ ತುಂಬಾ ಮಾಡೆಲ್ಸ್ ಗಳಿದಾವೆ ಸರ್. ಇಲ್ಲಿ ನಮ್ದು ಶೋರೂಮ್ ಬಂದು ತುಂಬಾ ಚಿಕ್ಕದಿರೋದ್ರಿಂದ ಎಲ್ಲಾ ಮಾಡೆಲ್ಲು ಹಾಕಕ್ಕಾಗಲ್ಲ. ಮತ್ತೆ ನಾವು ಒಂದೊಂದು ಮಾಡೆಲ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ರಿವ್ಯೂ ಚೆಕ್ ಮಾಡ್ತೀವಿ. ಕಸ್ಟಮರ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋದನ್ನ ಮಾತ್ರ ನಾವು ಡಿಸ್ಪ್ಲೇ ಹಾಕಿ ಇನ್ನೊಬ್ರು ಕಸ್ಟಮರ್ ನಾವು ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಯೂಸ್ ಮಾಡಿರೋದು ನಮ್ಗೆ ಓಕೆ ಚೆನ್ನಾಗಿದೆ ಅಂದ್ರೆ ನಾವು ಕಸ್ಟಮರ್ಗೆ ಹೇಳಕ್ ಸಾಧ್ಯ. ಯಾಕಂದ್ರೆ ನಮ್ಮನ್ನ ನಂಬಿ ತಗೋತಾರೆ. ನೀವು ಹೇಳಿ ಮ್ಯಾಮ್ ಯಾವ ತರ ಯಾವ್ದು ತಗೊಳ್ಳೋಣ ಅಂತ ಹೇಳಿದಾಗ ನಾವು ರೆಕಮೆಂಡ್ ಮಾಡಿದಾಗ ತಗೋತಾರಲ್ಲ, ಅದಕ್ಕೋಸ್ಕರ ಸರ್ ನಾವು ರಿವ್ಯೂ ಚೆಕ್ ಮಾಡಿಬಿಟ್ಟೇನೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀವಿ. ನಾನು ಅವಾಗಲೇ ನಿಮಗೆ ಫೇಬರ್ ಬ್ರ್ಯಾಂಡ್ ಬಗ್ಗೆ ಹೇಳಿದೆ. ಇವಾಗ ಎಲಿಕಾ ಬ್ರ್ಯಾಂಡ್ ಆಲ್ಮೋಸ್ಟ್ ಫೇಬರ್ ಎಲಿಕಾ ಎಲ್ರಿಗೂ ಗೊತ್ತಿರೋ ಬ್ರ್ಯಾಂಡ್ಗಳೇ. ಇಂಥ ಬ್ರ್ಯಾಂಡ್ ಐಟಮ್ಗಳನ್ನೇ ನಾವು ತುಂಬಾ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. ನೋಡಿ ನಿಮ್ಗೆ ಆನ್ ಆಗಿದ್ದು ಕೇಳಿಸೋದಿಲ್ಲ, ಅಷ್ಟು ನಾಯ್ಸ್ ಕಮ್ಮಿ ಇದೆ ಇದು. ಹೌದು, ಈ ತರ ನೋಡಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ನಿಮಗೆ. ಲೈಟ್ ಬೇಕಾದ್ರೆ ಲೈಟ್ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಮತ್ತೆ ಆಟೋ ಕ್ಲೀನ್ ಬರುತ್ತೆ, ಇದರಲ್ಲೂ ಸೈಜ್ ಸಿಗುತ್ತೆ 60, 75, 90. ಆದಷ್ಟು ಒಂದ್ಸಲಿ ನೀವು ವುಡ್ ವರ್ಕ್ ಎಲ್ಲ ಮಾಡ್ಸೋಕ್ಕಿಂತ ಮುಂಚೆ ಒಂದ್ಸಲಿ ಶೋರೂಮ್ಗಳಿಗೆ ಬಂದು ವಿಸಿಟ್ ಮಾಡಿ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ ಚಿಮ್ನಿ ನಮ್ಗೆ ಯಾವ ತರ ಬೇಕು, ಎಷ್ಟು ಸೈಜ್ ಬಿಟ್ರೆ ನಮ್ ಕುಕ್ಕಿಂಗ್ ಯಾವ ತರ ಈಸಿ ಆಗುತ್ತೆ ಅಂತ ನಿಮ್ಗೂ ಐಡಿಯಾ ಬರುತ್ತೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸರ್. ಇದರಲ್ಲಿ ನಿಮ್ಗೆ ಸೈಜಸ್ ಬೇಕಾದ್ರೆ ತಗೋ. ಇದ್ರಲ್ಲಿ ಇನ್ನ ತುಂಬಾ ಮಾಡೆಲ್ಸ್ ಇದೆ. ಇದು ಬಂದು BLDC ಮೋಟರು. ನಿಮ್ಗೆ BLDC ಮೋಟರಲ್ಲೂ ಸಿಗುತ್ತೆ, ನಾರ್ಮಲ್ ಮೋಟರಲ್ಲೂ ಸಿಗುತ್ತೆ. ಮತ್ತೆ ನಾರ್ಮಲ್ ಮೋಟರಲ್ಲಿ ಹೋದ್ರೂ ನಿಮ್ಗೆ 3 ಸ್ಪೀಡ್ ಸಿಗುತ್ತೆ, 1200 ಸೆಕ್ಷನ್ ಬರುತ್ತೆ. ಇದು 1400 ಸೆಕ್ಷನ್ ಬರುತ್ತೆ. ಎಲಿಕಾದೇ ಇನ್ನೊಂದು ಮಾಡೆಲ್ ಇದೆ, ಇವಾಗ ಕರ್ವ್ ಆಯ್ತು. ಇದರಲ್ಲಿ ನಿಮ್ಗೆ ತುಂಬಾ ಮಾಡೆಲ್ಸ್ ಗಳಿದಾವೆ ಸರ್. ಅದು ನಾನು ಇಲ್ಲಿರೋ ಡಿಸ್ಪ್ಲೇ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ರೆ ಈ ಮಾಡೆಲ್ ಇದೆ. ಇದು ಸೆನ್ಸರ್ ಇದೆ, ಟಚ್ ಇದೆ, ಇದಕ್ಕೆ ಗ್ಲಾಸ್ ಕ್ಲೋಸಿಂಗ್ ಆ ಥರ ಎಲ್ಲ ಏನೂ ಬರಲ್ಲ, ಓಪನ್ ಇರುತ್ತೆ ಇದು. ಇದು ಒಂದು ಮಾಡೆಲ್ ಎಲಿಕಾದು 1400 ಸೆಕ್ಷನ್ ಬರುತ್ತೆ, 3 ಸ್ಪೀಡ್ ಬರುತ್ತೆ. ಇದು ಆಟೋ ಕ್ಲೀನ್ ಬರುತ್ತೆ, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಈ ಮಾಡೆಲ್ ಕಂಪ್ಲೀಟ್ ಸೆನ್ಸರ್ ಬೇಸ್ ಇದಾವ ಮೇಡಮ್. ಆಲ್ಮೋಸ್ಟ್ ಇವಾಗೆಲ್ಲ ಸೆನ್ಸರೇ ಬರ್ತಾರೆ ಸರ್. ಬಟನ್ಸ್ ಎಲ್ಲ ಅಂದ್ರೆ ಮ್ಯಾನ್ಯಲ್ ಕ್ಲೀನಿಂಗ್ ಎಲ್ಲ ಯಾರಿಗೂ ಟೈಮ್ ಇಲ್ಲ ಕ್ಲೀನ್ ಮಾಡೋದಕ್ಕೆ. ಈಗ ಆಟೋ ಕ್ಲೀನ್ ಅಂದ್ರೆ ಏನಿಲ್ಲ ಸರ್, ಜಸ್ಟ್ ಬಟನ್ ನ ಪ್ರೆಸ್ ಮಾಡಿದ್ರೆ ಫುಲ್ ಎಲ್ಲ ಹೀಟ್ ಆಗುತ್ತೆ. ಮೋಟ್ರಲ್ಲೆಲ್ಲ ಏನು ಆಯಿಲ್ ಇದೆ ಎಲ್ಲ ಹೀಟ್ ಆಗಿ ಮೆಲ್ಟ್ ಆಗಿಬಿಟ್ಟು ಇಲ್ಲಿ ಸ್ಟೋರ್ ಇಲ್ಲಿ ಎಲ್ಲ ಬಂದು ಸ್ಟೋರ್ ಆಗುತ್ತೆ. ಜಸ್ಟ್ ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಸರ್ ಇವಾಗೆಲ್ಲ ಬರ್ತಾ ಇರೋದು. ಎಸ್, ತುಂಬಾ ಈಸಿ ಟು ಯೂಸ್ ಇರುತ್ತೆ. ಸ್ಪೆಷಲಿ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಯಾವ ಟೈಪ್ ಇದೆ ಮೇಡಮ್ ಎಲಿಕಾದಲ್ಲಿ? ಸರ್ ಇದೂ ಅದಷ್ಟೇ ಇವಾಗ ಸ್ಲ್ಯಾಂಡ್ ಟೈಪು. ಇದರಲ್ಲಿ ಸೈಜ್ ಬೇಕಾದ್ರೆ ಸೈಜ್ ಸಿಗುತ್ತೆ, 2 ಫೀಟ್, 3 ಫೀಟ್, 2.5. ಇದು BLDC ಮೋಟರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ. ಇದು ಸೆನ್ಸರ್ ಎಲ್ಲಾನು ಆನ್ ಮಾಡ್ಬೋದು, ಟಚ್ ಎಲ್ಲ ಆದ್ರೂ ಆನ್ ಮಾಡ್ಬೋದು. ಬಟ್ ಎಲ್ಲ ನೋಡಕ್ ಒಂದೇ ತರ ಅನ್ಸುತ್ತೆ, ಬಟ್ ಸ್ವಲ್ಪ ಸ್ವಲ್ಪ ಸೆಕ್ಷನ್ ವೈಸ್ ಸ್ವಲ್ಪ ಆಪ್ಷನ್ಗಳೆಲ್ಲ ಬೇರೆ ಬೇರೆ ತರ ಇರುತ್ತೆ. ಎಲ್ಲ ಒಂದು ಕೆಲವು ಕಡೆ ಅನ್ಕೋತಾರೆ, ಓ ಇಲ್ಲೇನು ಈ ತರ ಇದೆ, ಎಲ್ಲ ಒಂದೇ ತರ ಇದೆ, ಅಲ್ಲಿ ಪ್ರೈಸಿಂಗ್ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ. ಇಲ್ಲ, ಯಾಕಂದ್ರೆ ಮಾಡೆಲ್ ಮೇಲೆ ಹೋಗುತ್ತೆ ನಿಮ್ಗೆ. ಇವಾಗ ಇಲ್ಲಿ ನೋಡಿ ಎಷ್ಟು ಮಾಡೆಲ್ ಇದೆ, ಎಲ್ಲ ಸ್ಲ್ಯಾಂಟೇ ಕಾಣಿಸ್ತಾ ಇದೆ. ಬಟ್ ಅದ್ರದ್ದೆಲ್ಲ ಫೀಚರ್ಸ್ ಹೇಳಿದ್ರೆ ಮಾತ್ರನೇ ನಿಮಗೆ ಗೊತ್ತಾಗ್ತಾ ಇರೋದು ಯಾವ ತರ ಇದೆ ಅಂತ. ಅದೇ ತರ ಇದೊಂದು ಎಲಿಕಾ BLDC.
ಇದರಲ್ಲಿ DC ಮೋಟ್ರ್ ಬೇಡ ಅಂದ್ರೆ AC ಮೋಟ್ರ್ ಬೇಕಾದ್ರೆ AC ಮೋಟ್ರೂ ಸಿಗುತ್ತೆ. DC ಮೋಟ್ರಿಗೆ ಹೋಗೋದ್ರಿಂದ ಸ್ವಲ್ಪ ನಾಯ್ಸ್ ಎಲ್ಲ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಜಾಸ್ತಿ DC ಮೋಟ್ರಿಗೆ ಹೋಗ್ತಾರೆ. ಇದರಲ್ಲಿ ನಿಮ್ಗೆ ಸೈಜ್ ಬೇಕಾದ್ರೆ ಸೈಜ್ ಸಿಗತ್ತೆ. ಇದೂನು 9 ಸ್ಪೀಡ್ ಬರುತ್ತೆ, ಕಾಣಿಸ್ತಾ ಇದ್ರೆ 9 ಸ್ಪೀಡ್ ವರ್ಗು ಸೆನ್ಸರ್ ಅಲ್ಲಿ ಆನ್ ಮಾಡ್ಬೋದು, ಟಚ್ ಅಲ್ಲೂ ಆನ್ ಮಾಡ್ಬೋದು. ಈ ತರ ನೋಡಿ 9 ಸ್ಪೀಡ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ, ಈಸಿಲಿ ಸೆನ್ಸರ್ ಬೇಸ್ ಅಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದೇನ್ ಮೇಡಮ್ ಡಿಫರೆಂಟ್ ಆಗಿದೆ ಸ್ವಲ್ಪ? ಸರ್ ಇದು ಬಂದು ಕ್ರಾಂಪ್ಟನ್ ಬ್ರ್ಯಾಂಡ್. ಇದು ಕ್ರಾಂಪ್ಟನ್ ಅಲ್ಲಿ ಬಾಕ್ಸ್ ಸೀರೀಸ್ ಬರುತ್ತೆ. ನಾನು ಅವಾಗಲೇ ಹೇಳಿದ್ರೆ 3 ಟೈಪಲ್ಲಿ ಸಿಗುತ್ತೆ ನಿಮಗೆ. ಒಂದು ಬಾಕ್ಸ್ ಸೀರೀಸ್, ಇನ್ನೊಂದು ಇಂಕ್ಲೈನ್ ಚಿಮ್ನಿ, ಇನ್ನೊಂದು ಕವರ್ ಚಿಮ್ನಿ ಅಂತ ಹೇಳಿದ್ದು. ಇವಾಗ ಇದೆಲ್ಲ ಜಾಸ್ತಿ ಕಸ್ಟಮರ್ ಯಾವುದಕ್ಕೆ ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ವುಡ್ಡಲ್ಲಿ ಫುಲ್ ಫಿಕ್ಸ್ ಮಾಡಿದಾಗ, ವುಡ್ಡಲ್ಲಿ ಒಳಗಡೆ ಫಿಕ್ಸ್ ಮಾಡಿದಾಗ ಬರೀ ಇಷ್ಟೇ ಕಾಣಿಸುತ್ತೆ ನಿಮ್ಗೆ. ಅವಾಗ ಅಂದ್ರೆ ನಿಮ್ಗೆ ಚಿಮ್ನಿ ಅಂತರ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಇವೆಲ್ಲ ಫಸ್ಟೇ ಪ್ಲಾನ್ ಮಾಡ್ಕೊಂಡ್ರೆ ಮಾತ್ರ ಇದೆಲ್ಲ ಫಿಕ್ಸ್ ಮಾಡೋಕ್ಕಾಗೋದು. ಇದು ಅಷ್ಟೇ, ಸೆನ್ಸರು ಬರುತ್ತೆ, ಟಚ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. ಈ ತರ ನೋಡಿ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ, ನೋಡೋಕ್ಕೂ ಲುಕ್ ವೈಸ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಮ್ಮ ಮನೆಯಲ್ಲೂ ಸಹ. ಆಮೇಲೆ ಇದು ಫಿಲ್ಟರ್ ನೀವು ನೋಡ್ಬೋದು ಸರ್, ಬೇರೆ ಕಂಪ್ನಿಗೆಲ್ಲ ಕಂಪೇರ್ ಮಾಡಿದ್ರೆ ಫಿಲ್ಟರ್ ಅಂತ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಹೌದು. ಮತ್ತೆ ಇದೆಲ್ಲ ಆಯಿಲ್ ಎಲ್ಲ ಇನ್ ಸ್ಟೋರ್ ಆಗುತ್ತೆ, ಇದನ್ನ ಜಸ್ಟ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದು ಅಷ್ಟೇ 9 ಸ್ಪೀಡ್ ವರ್ಗೂ ಬರುತ್ತೆ. ಮತ್ತೆ ಇಲ್ಲಿ ಬೂಸ್ಟರ್ ಅಂತ ಕಾಣಿಸ್ತಾ ಇದೆ ಸರ್ ನಿಮ್ಗೆ ನೋಡಿ, ಇಲ್ಲಿ ಇದು ಬೂಸ್ಟರ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ 9 ಸ್ಪೀಡ್ ಬೇಕಂದ್ರೆ 9 ಸ್ಪೀಡ್ಗೆ ಹೋಗ್ಬೋದು. 1 ಸ್ಪೀಡ್ ಇಂದ 9 ಸ್ಪೀಡ್ ವರ್ಗೂ ಇದೆ. ಇದು BLDC ಮೋಟರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. ಈಗ 9 ಸ್ಪೀಡ್ ಯಾಕೆ ಅಷ್ಟೊಂದು ಅಂದ್ರೆ ಸಡನ್ ಆಗಿ ಘಾಟ್ ಆದಾಗ ನಮಗೆ 1 2 3 ಪ್ರೆಸ್ ಮಾಡಕ್ ಆಗೋದಿಲ್ಲ. ಅವಾಗ ಡೈರೆಕ್ಟ್ ಆಗಿ 9 ಸ್ಪೀಡ್ಗೆ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ಎಲ್ಲ ಫುಲ್ ಎಲ್ಲ ಎಳ್ಕೊಂಡ್ಬಿಡುತ್ತೆ ಅದು. ಓಕೆ ಮೇಡಮ್. ಇವಾಗ ಇದ್ರಲ್ಲಿ ನಿಮ್ಗೆ ಕ್ರಾಂಪ್ಟನ್ ಆಯ್ತು, ಕ್ರಾಂಪ್ಟನ್ ಅಲ್ಲಿ ಮತ್ತೆ ಇಂಕ್ಲೈಂಡ್ ಇದೆ, ಕರ್ವ್ ಇದೆ. ಈಗ ಬಾಕ್ಸ್ ಸೀರೀಸ್ ನೋಡಿದ್ರಿ, ಅದೇ ರೀತಿ ಇನ್ನೂ ತುಂಬಾ ಬ್ರ್ಯಾಂಡ್ಸ್ ಅಲ್ಲಿ ಇದೆ. ಸೈಜಸ್ ಮಾತ್ರ ನೀವು ಅದೇನಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಏನ್ ಅನ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲಾ ಸೈಜಲ್ಲೂ ಸಿಗುತ್ತೆ. ಬಟ್ ಏನಂದ್ರೆ ಎಲ್ಲಾ ಸೈಜು ಡಿಸ್ಪ್ಲೇ ಹಾಕಿದೀವಿ, ಒಂದೊಂದ್ರದೇ ಅಷ್ಟು ಸೈಜ್ ಡಿಸ್ಪ್ಲೇ ಹಾಕೋದಿಕ್ಕಾಗಲ್ಲ. ಇವಾಗ ಆ ಮಾಡೆಲ್ ನೋಡಿದ್ರಿ, ನೆಕ್ಸ್ಟ್ ಬಂದ್ರೆ ಈ ಮಾಡೆಲ್ ನೋಡ್ತೀರಾ. ಇದು ಅಷ್ಟೇ ಕ್ರಾಂಪ್ಟನ್ದು, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ, BLDC ಮೋಟ್ರ್ ಬರುತ್ತೆ. ಇದು ಆಟೋ ಕ್ಲೀನ್ ಬರುತ್ತೆ. ಈಗ ಒಂದಕ್ಕೊಂದು ಡಿಫ್ರೆಂಟ್ ಆಗಿ ಶೇಪ್ ಬರ್ತಾ ಇದೆ. ಬಟ್ ನಿಮ್ಗೆ ನಿಮ್ ಮಾಡರ್ನ್ ಕಿಚನ್ ಯಾವ ತರ ಮಾಡ್ಕೋತೀರೋ ಆ ತರ ನೀವು ಚಿಮ್ನಿಗಳನ್ನ ತಗೋಬಹುದು. ಅದು ನಿಮ್ ಕಿಚನ್ ಲುಕ್ ಕೊಡುತ್ತೆ. ಈಗ ಆ ತರನೇ ಹಾಕ್ಬೇಕು, ಈ ತರನೇ ಹಾಕ್ಬೇಕು ಅಂದ್ರೆ ನಿಮ್ ಕಿಚನ್ಗೆ ಯಾವ ತರ ಬೇಕೋ ಆ ತರ ನೀವು ಚೂಸ್ ಮಾಡ್ಕೋಬಹುದು. ಇದು 3 ಸ್ಪೀಡ್ ಬರುತ್ತೆ, 9 ಸ್ಪೀಡ್ ವರ್ಗೂ ಬರುತ್ತೆ. ಆಮೇಲೆ ನೆಕ್ಸ್ಟ್ ಹೋಗ್ತಿರೋ ಅಂದ್ರೆ ಅದೇ ಮಾಡಲಲ್ಲಿ ಸ್ಲ್ಯಾಂಟ್ ಕಾಣಿಸ್ತಾ ಇದೆಯಲ್ಲ, ಸ್ಲ್ಯಾಂಟ್. ಇದು ಕೋವಿಡ್ ಪ್ರೋ, ತುಂಬಾ ಒಳ್ಳೆ ರಿವ್ಯೂ, ತುಂಬಾ ಹೈಯೆಸ್ಟ್ ಸೇಲ್ ಆಗ್ತಿರೋ ಮಾಡೆಲ್ ಇದು. ಮತ್ತೆ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಅಷ್ಟು ಸಕ್ಷನ್ ಪವರ್ ಇದೆ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಈ ತರ ನೋಡಿ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ. ಇದನ್ನು ಸಹ ಮತ್ತೆ ಇದು ಗ್ಲಾಸ್ ಅಷ್ಟೇ ಇಷ್ಟು ಬ್ರಾಡ್ ಆಗಿ ಓಪನ್ ಆಗೋದ್ರಿಂದ ನಿಮ್ಗೆ ಸಕ್ಷನ್ಸ್ ನೀಟಾಗಿ ಎಳ್ಕೊಳ್ಳುತ್ತೆ, ಸೈಡ್ ಅಲ್ಲಿ ಎಲ್ಲೂ ಹೋಗೋದಿಲ್ಲ. ಆಮೇಲೆ ಇನ್ನೊಂದು ಇದು ಅಷ್ಟೇ ಬೂಸ್ಟರ್ ಇದೆ. ಇದು ಸಕ್ಷನ್ ಬಂದು 1660 ಸಕ್ಷನ್ ಬರುತ್ತೆ. ಮತ್ತೆ 9 ಸ್ಪೀಡ್ ವರ್ಗೂ ಹೋಗುತ್ತೆ. ಬೂಸ್ಟರ್ ಬೇಕಾದ್ರೆ ಬೂಸ್ಟರು ಇದೆ. ಮತ್ತೆ ಇದು ನೋಡಿ ಸರ್, ಇವಾಗ ವುಡ್ ಅಲ್ವಾ ಇದು, ಕೆಲವು ಇವಾಗ ಅಂತಾರೆ ಏನ್ ಸಕ್ಷನ್ ಅಂದ್ರೆ ಸ್ಪೀಡ್ RPM ಅಂತಾರಲ್ಲ ಆ ತರ. ಇವಾಗ ನೋಡಿ ಇದು ವುಡ್ ವೇಟ್ ಇದೆ ಅಲ್ವಾ, ಇವಾಗ ನೋಡಿ ಈ ತರ ನೋಡಿ ವುಡ್ ಸಹಿತ ಇದೆ. ಇವಾಗ ಅದನ್ನ ರಿಮೂವ್ ಮಾಡಿ ನೋಡಿ ಸರ್, ನೀವೇ ನೋಡಿ ಬೇಕಾದ್ರೆ. ಹೌದು, ಫುಲ್ ಸ್ಟ್ರಾಂಗ್ ಆಗಿರುತ್ತೆ, ಲೈವ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೇವೆ ಈ ತರ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿ. ಇಷ್ಟು ಪವರ್ ಇದರಲ್ಲಿ ವರ್ಕ್ ಆಗುತ್ತೆ ಮೇಡಮ್. 5 ಸ್ಪೀಡಲ್ಲಿ ಇದ್ರೂ ನಿಮ್ಗೆ ಇದಾಗುತ್ತೆ ನೋಡಿ ಸರ್. ಇದರಲ್ಲಿ ಸೈಜ್ ಹೇಳ್ಬಿಡ್ತೀನಿ. ಇದು 2.5 ಫೀಟ್, 2 ಫೀಟ್, ಮತ್ತೆ ಇಲ್ಲಿ ನೋಡಿ 3 ಫೀಟ್. ಆಮೇಲೆ ನೆಕ್ಸ್ಟ್ ಮಾಡೆಲ್ ಬಂದರೆ ಸ್ವಲ್ಪ ಬೇಸಿಕ್ ಥರ ನೋಡ್ತೀರಂದ್ರೆ ಈ ಮಾಡೆಲ್ ಬರುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಮತ್ತು ಇದ್ರಲ್ಲಿ ಹೀಟ್ ಸೆನ್ಸರ್ ಇದೆ. ನೀವು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಆನ್ ಮಾಡಲಿಲ್ಲ ಅಂದ್ರೂ ಹೀಟ್ಗೂ ಆನ್ ಆಗುತ್ತೆ, ಆ ಥರ ಆಪ್ಷನ್ ಇದೆ. ಇದು ಹೀಟ್ ಸೆನ್ಸರ್ಗೂ ಆನ್ ಆಗುತ್ತೆ. ನಿಮ್ಗೆ ಹೀಟ್ ಸೆನ್ಸರ್ ಬೇಡ ಅಂದರೆ ಅದು ಲಾಕ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. 3 ಸ್ಪೀಡ್ ಬರುತ್ತೆ. ಇದರಲ್ಲೂ ಸೈಜ್ ಸಿಗುತ್ತೆ, 2 ಫೀಟು 3 ಫೀಟ್ ಸೈಜ್ ಸಿಗುತ್ತೆ. ಇದ್ದು ಪ್ರೈಸ್ ಕಮ್ಮಿನೇ ಇದೆ. ನಾನು ಇಲ್ಲಿ ಪ್ರೈಸ್ ಯಾಕೆ ಮೆನ್ಷನ್ ಮಾಡ್ತಾ ಇಲ್ಲ ಅಂದರೆ ಪ್ರೈಸ್ಗಳಲ್ಲ ಹತ್ರ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ತಿಂಗಳಿರೋ ಪ್ರೈಸು ನೆಕ್ಸ್ಟ್ ತಿಂಗಳಿರಲ್ಲ. ಬಟ್ ಏನೇ ಆದ್ರೂ ನೀವು ಖಂಡಿತ ಶೋರೂಮ್ ಬಂದು ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗ್ ಅಂತ ಖಂಡಿತ ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸ್ವಲ್ಪ ಕಮ್ಮಿ ಪ್ರೈಸ್ ಬೇಕಂದ್ರೆ ಇದು ಸಿಗುತ್ತೆ ನಿಮಗೆ. ಇದು ಅಷ್ಟೇ 3 ಸ್ಪೀಡ್ ಬರುತ್ತೆ, ಸೆನ್ಸರ್ ಟಚ್ ಬರುತ್ತೆ. ಯಾವ ಬ್ರ್ಯಾಂಡ್ ಅಲ್ಲಿ ಇದೆ ಮೇಡಮ್? ಇದೆಲ್ಲ ಕ್ರಾಂಪ್ಟನ್ ಸರ್, ಇಲ್ಲಿ ಇರೋದೆಲ್ಲ ಕ್ರಾಂಪ್ಟನ್, ಈ ಸೈಡ್ ಇರೋದೆಲ್ಲ ಕ್ರಾಂಪ್ಟನ್. ಓಕೆ, ಈ ತರ ನೋಡಿ ಕ್ರಾಂಪ್ಟನ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ. ಕಡಿಮೆ ಬಜೆಟ್ ಇದ್ರೂ ಫುಲ್ ಪವರ್ಫುಲ್ ಇರುತ್ತಲ್ವಾ ಸರ್? ಇರುತ್ತೆ ಸರ್, ಅದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇದು ಸಕ್ಷನ್ ಪವರ್ ಬಂದ್ರೆ 1350 ಸಕ್ಷನ್ ಪವರ್ ಬರುತ್ತೆ. ಆಲ್ಮೋಸ್ಟ್ 1200 ಇದ್ರೂ ಸಾಕಾಗುತ್ತೆ ಸರ್. ನಾವೆಲ್ಲ ಫ್ರೈ ಎಲ್ಲ ಮಾಡ್ತೀವಿ ಅಂದ್ರೆ 1200 ಇದ್ರೂ ಸಾಕಾಗುತ್ತೆ. ಹೌದು.
ಈ ತರ ನೋಡಿ ಇನ್ನೂ ತುಂಬಾ ವೆರೈಟೀಸ್ ಇದೆ. ಇದೇನ್ ಮೇಡಮ್ ತುಂಬಾನೇ ದೊಡ್ಡ ಸೈಜ್ ಅಲ್ಲಿ ಅದೇ ಸರ್ ಅವಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಕ್ವೈಟ್ ಪ್ರೋ ಒಳ್ಳೆ ಮೂವ್ಮೆಂಟ್ ಇರೋ ಮಾಡೆಲ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸೈಜ್ ಇದು 3 ಫೀಟ್ ಸೈಜ್ ಬರುತ್ತೆ. ಇವಾಗ ನೋಡಿ ಇದು ಸೆಕ್ಷನ್ ಬಂದು 1800 ಸೆಕ್ಷನ್ ಬರುತ್ತೆ ಇದು. ಎಸ್, ಈ ತರ ಫುಲ್ ತುಂಬಾ ಜಾಸ್ತಿ ಪವರ್ಫುಲ್ ಆಗಿರುತ್ತೆ. ಈ ತರ ನೀವು ನೋಡಬಹುದು. ಎಸ್ ಮೇಡಮ್, ಎಲ್ಲ ಆಟೋ ಕ್ಲೀನ್ ಬರುತ್ತೆ, ಸೆನ್ಸರ್ ಟಚ್, ಆಲ್ಮೋಸ್ಟ್ ಇದು 9 ಸ್ಪೀಡೇ ಬರುತ್ತೆ. ಬೂಸ್ಟರ್ ಬೇಕಾದ್ರೆ ಬೂಸ್ಟರ್ಗೆ ಹೋಗ್ಬೋದು. ನೀವು ಶೋರೂಮ್ಗೆಲ್ಲ ವಿಸಿಟ್ ಮಾಡಿದ್ರೆ ಫುಲ್ ಎಲ್ಲ ಡೀಟೇಲ್ ಆಗಿ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಫುಲ್ ಎಲ್ಲ ಒಂದೊಂದ್ರ ಚಿಮ್ನಿ ಬಗ್ಗೆ ತುಂಬಾ ಡೀಟೇಲ್ಸ್ ಎಲ್ಲ ಕೇಳೋಕೋದ್ರೆ ತುಂಬಾ ಟೈಮ್ ತಗೊಳುತ್ತೆ, ನಿಮಗೂ ನೋಡೋ ಪೇಷನ್ಸ್ ಇರಲ್ಲ. ಖಂಡಿತ ಶೋರೂಮ್ ಬಂದು ವಿಸಿಟ್ ಮಾಡಿ. ಇದು ಫುಲ್ ಟಾಪ್ ಎಂಡ್ ಮಾಡೆಲ್ ಬರುತ್ತೆ, ಕ್ರಾಂಪ್ಟನ್ ಅಲ್ಲಿ ಫುಲ್ ಟಾಪ್ ಎಂಡ್ ಮಾಡೆಲ್. ಇದು ಸಕ್ಷನ್ ಕೇಳಿದ್ರೆ ನಿಮ್ಗೆ ಭಯ ಆಗ್ಬಿಡುತ್ತೆ. 2000 ಸಕ್ಷನ್ ಇದೆ ಸರ್, ಅಷ್ಟು ಸ್ಪೀಡ್ ಇದೆ ಇದು. ಮತ್ತೆ ಇದೆಲ್ಲ ನಿಮ್ಗೆ ಫುಲ್ ಡಿಜಿಟಲ್ ಅಲ್ಲೂ ಆಪರೇಟರ್ ಮಾಡ್ಬೋದು, ಕಾಣಿಸ್ತಾ ಇದೆಯಾ? ಇದ್ರಲ್ಲೂ ಮಾಡ್ಬೋದು, ಟಚ್ ಅಲ್ಲೂ ಮಾಡ್ಕೋಬಹುದು. ಈ ತರ ನೋಡಿ ಕಂಪ್ಲೀಟ್ ಟಚ್ ಸ್ಕ್ರೀನ್ ತರ ಇರುತ್ತೆ. ನಾಯ್ಸ್, ಹೌದು, ಫುಲ್ ನಾಯ್ಸ್ ಫುಲ್ ಕಮ್ಮಿ ಬರುತ್ತೆ. ಇದು ಒಳಗಡೆ ಫಿನಿಶಿಂಗ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ತುಂಬಾ ಪ್ರೀಮಿಯಂ ಆಗಿರುತ್ತೆ, ಫುಲ್ ಪವರ್ಫುಲ್ ಇರುತ್ತೆ. ಇದು ಫುಲ್ ಟಾಪ್ ಎಂಡ್ ಏನ್ ಮೇಡಮ್? ಟಾಪ್ ಎಂಡ್ ಮಾಡಲ್ ಸರ್, ಯಾವ ಬ್ರ್ಯಾಂಡಲ್ಲೂ ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಅಷ್ಟು ಟಾಪ್ ಎಂಡ್ ಮಾಡಲ್ ಇದೆ ಇದು. ಬೇಕಾದ್ರೆ ನೀವು ಇಲ್ಲಿ ನೋಡ್ಕೋಬಹುದು, ಇಲ್ಲೆಲ್ಲ ಯಾವ ತರ ಇದೆ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಹೌದು, ಈ ತರ ನೋಡಿ ನಿಮ್ಗೆ ಡಿಸೈನ್ ಆಗಿರ್ಬೋದು, ಈ ತರ ನಿಮ್ಗೆ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಡಿಸೈನ್, ಹಾಗೂ ಫುಲ್ ಪವರ್ಫುಲ್ ಆಗಿರುತ್ತೆ ಈ ಒಂದು ಐಟಮ್ಸ್ ಆಯ್ತಾ ಮೇಡಮ್. ಇವಾಗ ತುಂಬಾ ಜನರಿಗೆ ಯಾವ್ದು ತಗೊಳ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅಂತವ್ರಿಗೆ ನೀವು ಸಜೆಷನ್ ಕೊಡ್ತೀರಾ ಮೇಡಮ್? ಖಂಡಿತ ನಮ್ಮ ಶೋರೂಮ್ ಬಂದ್ರೆ ನಾವ್ ಹೇಳ್ತೀವಿ ಸರ್, ಯಾವ ಬ್ರ್ಯಾಂಡ್ಗೆ ಹೋಗ್ಬೋದು, ಯಾವ ತಗೊಂಡ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅಂತ ನಾವು ಶೋರೂಮ್ಗೆ ಬಂದಾಗ ಹೇಳಿ. ಯಾಕಂದ್ರೆ ಅವರು ಹೇಳ್ತಾರೆ ನಾವು ಕುಕ್ಕಿಂಗ್ ಇಷ್ಟು ಚೆನ್ನಾಗಿದ್ದೀವಿ, ನಾವು ಇಷ್ಟು ಕುಕ್ ಮಾಡ್ತೀವಿ, ನಾವು ಜಾಸ್ತಿ ಡೀಪ್ ಫ್ರೈ ಮಾಡಲ್ಲ ಅಂತ ಎಲ್ಲ ಹೇಳೋರ್ಗೆಲ್ಲ ನಾವು ಯಾವ ತರ ಚಿಮ್ನಿ ತಗೋಬಹುದು ಅಂತ ಹೇಳ್ತೀವಿ ಸರ್ ನಾವು. ಓಕೆ ಮೇಡಮ್. ಎಸ್, ನೆಕ್ಸ್ಟ್ ಇದೊಂದು ಮಾಡೆಲ್ ಬರುತ್ತೆ, ಇದು 1600 ಸೆಕ್ಷನ್ ಬರುತ್ತೆ. ಓಕೆ, 3 ಸ್ಪೀಡ್ ಬರುತ್ತೆ. ಮತ್ತೆ ಇದರಲ್ಲಿ ಹೀಟ್ ಸೆನ್ಸರ್ ಇದೆ, ಬೇಕಂದ್ರೆ ಕುಕ್ ಮಾಡಕ್ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಹೀಟ್ಗೂ ಆನ್ ಆಗುತ್ತೆ. ಈ ಕ್ರಾಂಪ್ಟನ್ ಬ್ರ್ಯಾಂಡ್ ಅಲ್ಲಿ ಏನು ಒಂದು ಫ್ಯೂಚರ್ ಇದೆ ಅಂದ್ರೆ, ನೀವು ಸೆನ್ಸರು ಬೇಡ ಅಂದ್ರೆ ಲಾಕ್ ಮಾಡ್ಬೋದು. ಎಲ್ಲಾ ಮಾಡೆಲಲ್ಲೂ ಇದೆ. ನಮ್ಗೆ ಸೆನ್ಸರ್ ಬೇಡ, ಮನೆಗಳಲ್ಲಿ ಮಕ್ಳಿದ್ದಾರೆ ಹೋಗಿ ಹೋಗಿ ಆನ್ ಮಾಡ್ತಾ ಇದ್ದಾರೆ ಅಂದ್ರೆ ಚೈನ್ ಲಾಕ್ ತರ ಚೈನ್ ಲಾಕು ಮಾಡ್ಕೋಬಹುದು, ಆ ತರ ಆಪ್ಷನ್ ಇದೆ ಇದರಲ್ಲಿ. ಕ್ರಾಂಪ್ಟನ್ ಅಲ್ಲಿ ಇಷ್ಟಿದೆ, ಬಟ್ ಇನ್ನೂ ವೆರೈಟೀಸ್ ಇದೆ. ಬಟ್ ನಾನು ಇವಾಗ ಕ್ರಾಂಪ್ಟನ್ ಬ್ರ್ಯಾಂಡ್ ಬಗ್ಗೆ ಇಷ್ಟ ಹೇಳಿದೀನಿ. ಇವಾಗ ಒಮ್ಮೆ ಡೈರೆಕ್ಟ್ ಆಗಿ ಬನ್ನಿ ಸಾಕು, ನೀವು ಇನ್ನೂ ಹೆಚ್ಚು ವೆರೈಟೀಸ್ ಖಂಡಿತ ವೆರೈಟಿ ಬಗ್ಗೆ ಇನ್ನ ನಿಮ್ಗೆ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಅಂತ ಖಂಡಿತ ಸಿಗತ್ತೆ. ನೆಕ್ಸ್ಟ್ ಬಂದ್ರೆ ಐವಾಸ್ ಅಂತ ಬ್ರ್ಯಾಂಡ್. ಇವಾಗ ನೋಡಿ ಎಷ್ಟು ಬ್ರ್ಯಾಂಡ್ ಇದೆ, ಇದು ನೋಡಕ್ ಅನ್ಸುತ್ತೆ ದೊಡ್ಡ ಶೋರೂಮ್ ಅಲ್ಲ, ಖಂಡಿತ ಎಲ್ಲ ಚಿಕ್ಕ ಶೋರೂಮ್ ಅಲ್ಲಿ ಇಷ್ಟು ಬ್ರ್ಯಾಂಡ್ ಇಟ್ಟಿದೀವಿ ನಾವು. ಇದು ಐವಾಸ್ ಬ್ರ್ಯಾಂಡ್, ಈ ಕಮ್ಮಿ ಪ್ರೈಸ್ ಬೇಕಾದ್ರೆ ಕಮ್ಮಿ ಪ್ರೈಸ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, 1300 ಸೆಕ್ಷನ್ ಬರುತ್ತೆ, 3 ಸ್ಪೀಡ್ ಬರುತ್ತೆ. ಐವಾಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಕೇಳಿಲ್ಲ ಬ್ರ್ಯಾಂಡ್ ಅಂತಾರೆ. ಇನ್ಫೋಟ್ ಮಾರ್ಕೆಟಿಂಗ್ ಅಂತ ಇದ್ದಾರೆ, ಅವರು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ. ಅವರು ಆಲ್ಮೋಸ್ಟ್ ನೀವು ಕೇಳಿರ್ತೀರಾ ಕಂಪ್ನಿನ. ಎಲ್ಲ ಫೀಲ್ಡಲ್ಲಿ ಈಗ ಚಿಮ್ನಿ ಫೀಲ್ಡಿಗೆ ಇವಾಗ ಬಂದಿದ್ದಾರೆ, ಬಟ್ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ ಇದು ಡಿಸೈನ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಹೌದು, ಕಂಪ್ಲೀಟ್ ಯೂನಿಕ್ ಆಗಿದೆ. ಅದೇ ರೀತಿ ಮೇಡಮ್ ಆಫ್ಟರ್ ಪರ್ಚೇಸಿಂಗ್ ಸರ್ವಿಸ್ನು ಎಲ್ಲ ಇರುತ್ತಲ್ವಾ ಮೇಡಮ್? ಸರ್ ಎಲ್ಲಾನು ನಿಮ್ಗೆ ನಾವು ಕೊಡ್ತಾ ಇರೋದು ಬ್ರ್ಯಾಂಡ್ ಐಟಮ್. ಬ್ರ್ಯಾಂಡ್ ಐಟಮ್ ಅಂತ ಕೊಟ್ಟಾಗ ಸರ್ವಿಸು ಹಂಗೇನೆ ಇರುತ್ತೆ ನಿಮ್ಗೆ. ಕಸ್ಟಮರ್ ಕೇರ್ಗಾದ್ರೂ ಕಾಲ್ ಮಾಡಿ, ಇಲ್ಲ ನಮ್ಗಾದ್ರೂ ಕಾಲ್ ಮಾಡಿ ಹೇಳಿ. ಸರ್ವಿಸ್ಗೆಲ್ಲ ಕಂಪ್ನಿ ಈಗ ಫಿಕ್ಸಿಂಗು ಎಲ್ಲ ಬರಬೇಕಂದ್ರೆ ಟೆಕ್ನಿಷಿಯನ್ನೇ ಬಂದು ಫಿಕ್ಸಿಂಗ್ ಮಾಡಿ ಡೆಮೋ ಎಲ್ಲ ಕೊಡ್ತಾರೆ ಸರ್. ಇವಾಗ ನಾವು ಇಲ್ಲೇನೇ ಡೆಮೋ ಕೊಟ್ಟರು ನಿಮ್ಗೆ ಅದು ಗೊತ್ತಾಗಲ್ಲ, ಬಟ್ ನಿಮ್ಮ ಸೈಟ್ಗಳಿಗೆ ಬಂದು ಟೆಕ್ನಿಷಿಯನ್ ಡೆಮೋ ಎಲ್ಲ ಕೊಡ್ತಾರೆ. ಮತ್ತು ಒಂದೊಂದು ಬ್ರ್ಯಾಂಡಲ್ಲಿ ಚಾರ್ಜಸ್ಗಳಿದೆ ಸರ್, ಫಿಕ್ಸಿಂಗ್ ಚಾರ್ಜಸ್ ಎಲ್ಲ ಅದು ಸಪ್ರೇಟ್ ಬರುತ್ತೆ. ನಮ್ಮದು ಬ್ಯಾಂಗ್ಳೂರ್ ಫುಲ್ ಎಲ್ಲ ಡೆಲಿವರಿ ಫ್ರೀ ಇದೆ. ಮತ್ತು ಔಟ್ ಸೈಡ್ ಎಲ್ಲ ಟ್ರಾನ್ಸ್ಪೋರ್ಟ್ ಏನಿದೆಯೋ ಅವರು ಅದನ್ನು ಪೇ ಮಾಡಬೇಕಾಗತ್ತೆ. ಯಾಕಂದರೆ ವಿಡಿಯೋ ಬರೇ ಬೆಂಗಳೂರು ಮಾತ್ರ ನೋಡ್ತಾ ಇಲ್ಲ, ಬರೀ ಎಲ್ಲ ಕಡೆನೂ ನೋಡ್ತಾರೆ. ಫ್ರೀ ಡೆಲಿವರಿ ಬೆಂಗಳೂರಲ್ಲಿ ಮಾತ್ರ ಫ್ರೀ ಡೆಲಿವರಿ ಇದೆ. ಮತ್ತು ಟೆಕ್ನಿಷಿಯನ್ನು ನೀವು ಯಾವ ಏರಿಯಾದಲ್ಲಿ ಇರ್ತೀರೋ ಯಾವ ಊರಲ್ಲಾದ್ರೂ ಇರಲಿ ಟೆಕ್ನಿಷಿಯನ್, ಕಂಪ್ನಿ ಟೆಕ್ನಿಷಿಯನ್ನೇ ಬಂದು ಫಿಕ್ಸಿಂಗ್ ಎಲ್ಲ ಮಾಡ್ಕೊಡ್ತಾರೆ ಸರ್. ಈಗ ಬ್ಯಾಂಗ್ಳೂರ್ ಅಂದರೆ 1 ಡೇ ಡೆಲಿವರಿ, ಅದ್ರ ನೆಕ್ಸ್ಟ್ ಡೇ ಫಿಕ್ಸಿಂಗ್ ಆಗುತ್ತೆ. ತುಂಬ ಹಳ್ಳಿ ತುಂಬ ದೂರ ಊರು ಅಂದರೆ 2 ಡೇಸ್ 3 ಡೇಸ್ ಟೈಮ್ ತಗೊಳುತ್ತೆ. ಓಕೆ, ಎನಿ ಟೈಮ್ ನೀವು ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆನ್ಲೈನಲ್ಲಿ ಒಂದು ಸಹಿತ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಒಮ್ಮೆ ನಿಮ್ಗೆ ಯಾವ ಸ್ಟೋರಿಗೆ ಬಂದರೂ ಸಹಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಖಂಡಿತ ನಮ್ಮ 4 ಶೋರೂಮಲ್ಲಿ ನೀವು ಯಾವ ಶೋರೂಮ್ಗಾದ್ರೂ ಹೋಗಿ ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಇವಾಗ ನೋಡಿ ನಾನು ಹೇಳಿದೆ ಐವಾಸು ಹೊಸ ಬ್ರ್ಯಾಂಡ್ ಆದ್ರೂ ತುಂಬಾ ಟಾಪ್ ತರ ಇದೆ ಮಾಡೆಲ್. ನೀವು ನೋಡ್ಬೋದು ಯಾವ ತರ ಡಿಸೈನ್ ಇದೆ ಅಂತ ನೋಡಿ. ಇವಾಗ ಇದು ಐವಾಸ್ದು ಹೊಸ ಮಾಡೆಲ್ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಇದೆ, ಕಾಣಿಸ್ತಾ ಇದೆ ಅಲ್ಲ, ಲುಕ್ಕೇ ಬೇರೆ. ಇಷ್ಟು ಮಾಡೆಲ್ ನೋಡಿದ್ರೆ ಅದು ಡಿಫ್ರೆಂಟ್ ಆಗಿ ಲುಕ್ ಇದೆ ಇದು ನಿಮ್ಗೆ.
ಇದು ಅಷ್ಟೇ 3 ಸ್ಪೀಡ್ ಬರುತ್ತೆ, 1500 ಸಕ್ಷನ್ ಬರುತ್ತೆ. Okay. ಮತ್ತೆ ಇದು ಗ್ಯಾಪ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಸಕ್ಷನ್ ನೀಟಾಗಿ ತಗೊಳುತ್ತೆ. ಇದು ಐವಾಸ್ ಅಲ್ಲಿ ಟಾಪ್ ಮಾಡೆಲ್ ಇದು ಈ ಮಾಡೆಲ್ ಬಂದು. ಬಟ್ ಏನ್ ಗೊತ್ತಾ ಸರ್, ಒಂದೊಂದು ಕಂಪ್ನಿಲಿ ಒಂಥರ ವೆರೈಟಿ ಇದೆ. ಬಟ್ ಶೋರೂಮಿಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಾನು ಡೀಟೇಲ್ಸ್ ಹೇಳಕ್ ಆಗ್ತಿಲ್ಲ, ಆದಷ್ಟು ಟ್ರೈ ಮಾಡ್ತಾ ಇದೀವಿ ಹೇಳಕ್ಕೆ. ಇದೆಲ್ಲ ನೋಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಬೇಸಿಕ್ ಮಾಡೆಲ್ ತರ ಬರುತ್ತೆ ಸರ್. ಬೇಸಿಕ್ ಇವಾಗ ನಾನು ಕೆಲವೊಂದು ಪ್ರೈಸ್ ಹೇಳ್ಬಿಡ್ತೀನಿ ಇಲ್ಲಿ. ಇದನ್ನ ತಗೊಂಡ್ರೆ ಆನ್ಲೈನ್ ಪ್ರೈಸ್ ಎಲ್ಲ ಒಂದು 9000 ವರ್ಗೂ ಇದೆ. ನಮ್ಮ ಹತ್ರ ತಗೊಂಡ್ರೆ 7500 ಪುಷ್ ಬಟನ್ ಬರುತ್ತೆ. ಇದು ಬೇಸಿಕ್ ಮಾಡಲ್ಲು. ರೆಂಟ್ ಹೌಸ್ಗೆಲ್ಲ ಬೇಕಂದ್ರೆ ರೆಂಟ್ ಹೌಸಲ್ಲಿ ಸೆನ್ಸಾರ್ ಟಚ್ ಎಲ್ಲ ಹಾಳು ಮಾಡ್ತಾರೆ ಅಂತ ಏನಾರು ಅವ್ರಿಗೆ ಹಂಗೆ ಅನ್ಸಿದ್ರೆ ಅವರು ಬೇಸಿಕ್ ಮಾಡಲ್ ಇದನ್ನ ಹಾಕೋಬಹುದು. 7500 ಬರುತ್ತೆ ಈ ಮಾಡಲ್. ಇವಾಗ ಎಲಿಕಾ ಇದು ಹೋಗ್ತೀರಾ ಅಂದ್ರೆ ಇದೊಂದು 12500 ಬರುತ್ತೆ. ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಇದು ಆನ್ಲೈನ್ ಅಲ್ಲೆಲ್ಲ ಏನ್ ರೇಟ್ ಇರುತ್ತೆ ಮೇಡಮ್? ಕಮ್ಮಿ, ಆನ್ಲೈನ್ ಅಲ್ಲೆಲ್ಲ ಜಾಸ್ತಿ ಇರುತ್ತೆ ಸರ್. ನಾವು ಆನ್ಲೈನ್ ಗಿಂತನೂ ಕಮ್ಮಿ ಮಾಡಿ ಕೊಡ್ತೀವಿ ಪ್ರೈಸ್. ನೀವು ಸರ್ ಇವಾಗ ನಾನು ಎಲ್ಲ ಈಗ ನಮ್ಗೆ ನಿಮ್ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಅವರು ಕಾಲ್ ಮಾಡ್ಲಿ, ನಮ್ಗೆ ಕ್ಯಾಟ್ಲಾಗ್ ಶೇರ್ ಮಾಡಿದ್ರೆ ಎಲ್ಲ ಬ್ರ್ಯಾಂಡ್ದು ಶೇರ್ ಮಾಡ್ತೀನಿ ಸರ್. ನಮ್ಮ ಪ್ರೈಸ್ ತಗೊಂಡು ಅವ್ರು ಚೆಕ್ ಮಾಡ್ಕೊಳ್ಳಿ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಕಮ್ಮಿ ಇದೆಯೋ ಇಲ್ವೋ, ಇಲ್ಲ ಸುಮ್ಮನೆ ವಿಡಿಯೋ ಮಾಡಿದಾರೋ. ಕೆಲವು ಕಮೆಂಟ್ಸ್ ಹಂಗಾಗ್ತಾರೆ ಸುಮ್ಮನೆ ವಿಡಿಯೋ ಮಾಡಿದಾರೆ ಅಂತ. ಖಂಡಿತ ಇಲ್ಲ, ರಿಯಲ್ ಆಗಿ ಒಳ್ಳೆ ಪ್ರೈಸಿಂಗ್ ಅಂತ ಖಂಡಿತ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇದು ಬಂದ್ರೆ ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡಲು. ಇವಾಗ ಕೆಲವ್ರು ಅನ್ಕೋತಾರೆ ನಮಗೆ ಬಾಡಿಗೆ ಮನೆಗಾದ್ರೂ ನಾವು ಅವ್ರಿಗೆ ಸೆನ್ಸಾರ್ ಟಚ್ ಹಾಕೊಡ್ಬೇಕು ಅಂತ ಯೋಚನೆ ಮಾಡೋರು ಇದಕ್ಕೆ ಹೋಗ್ಬೋದು. ಇದು 3 ಸ್ಪೀಡ್ ಬರುತ್ತೆ, ಬಾಫಿ ಫಿಲ್ಟರ್ ಬರುತ್ತೆ. ಇದಕ್ಕೆ ಬಾಫಿ ಫಿಲ್ಟರ್ ಅಂತಾರೆ. ಈ ತರ ಪ್ಲೇಟ್ 2 ಬರುತ್ತೆ, ಬಾಫಿ ಫಿಲ್ಟರ್ ಅಂತಾರೆ. ಅದು ಫಿಲ್ಟರ್ ಲೆಸ್ ಅಂದ್ರೆ ಈ ತರ ಬರುತ್ತೆ. ಈ ತರ ಫಿಲ್ಟರ್ ಲೆಸ್ ಇದೆ, ಅವೈಲೇಬಲ್ ಇದೆ. ಇದನ್ನು ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲೇ ಸಿಗತ್ತೆ. ಇವಾಗ ಇಲ್ಲಿ ಇರೋದೆಲ್ಲ ಇಷ್ಟು ಕಮ್ಮಿ ಪ್ರೈಸ್. ಐವಾಸ್ ಅಲ್ಲಿ ಬೇಸಿಕ್ ಬೇಕಂದ್ರೆ ಇದು, ಫೇಬರ್ ಅಲ್ಲಿ ಬೇಸಿಕ್ ಬೇಕಂದ್ರೆ ಈ ಮಾಡಲ್ 7000 ಹಂಗೆ ಮಾಡಲ್ ಮೇಲೆ ಹೋಗುತ್ತೆ ಸರ್ ಪ್ರೈಸ್. ಎಲ್ಲ ಎಷ್ಟು ವರ್ಷ ವಾರಂಟಿ ಎಲ್ಲ ಇರುತ್ತೆ ಮೇಡಮ್? ಸರ್ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ವಾರಂಟಿ ಕೊಟ್ಟಿದ್ದಾರೆ ಸರ್. ಒಂದ್ ಬ್ರ್ಯಾಂಡ್ ಅಲ್ಲಿ 10 ಇಯರ್ ಮೋಟರ್ ವಾರಂಟಿ, ಆಮೇಲೆ ಫುಲ್ ಪ್ರಾಡಕ್ಟ್ಗೆ 1 ಇಯರ್ ವಾರಂಟಿ, ಆಮೇಲೆ 12 ಇಯರ್ ಮೋಟರ್ ವಾರಂಟಿ, ಫುಲ್ ಪ್ರಾಡಕ್ಟ್ಗೆ 2 ಇಯರ್ ವಾರಂಟಿ. ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಸರ್. ಒಂದೊಂದು ಕಂಪ್ನಿಯವ್ರು ಒಂದೊಂದು ಥರ ವಾರಂಟಿ ಕೊಟ್ಟಿದ್ದಾರೆ. ಎಲ್ಲ ವಾರಂಟಿ ಇರೋದೆ, ಜಾಸ್ತಿ ವಾರಂಟಿ ಇರೋದೆ, ಕಮ್ಮಿ ವಾರಂಟಿ ಇರೋದಿಲ್ಲ. ಕೆಲವೊಂದು ಆನ್ಲೈನಲ್ಲಿ ಸಿಗೋದು ಆಫ್ಲೈನಲ್ಲಿ ಸಿಗಲ್ಲ. ನೀವು ಆನ್ಲೈನಲ್ಲಿ ಸಿಕ್ಕಿನೂ ಆಫ್ಲೈನಲ್ಲಿ ಸಿಕ್ಕಿದ್ರೆ ಆನ್ಲೈನ್ಗಿಂತನೂ ಕಮ್ಮಿ ಮಾಡಿ ಪ್ರೈಸ್ ಕೊಡ್ತೀವಿ. ಹಾಬ್ ನೋಡೋಣ. ಚಿಮ್ನಿ ಒಂದಿದ್ರೆ ಸಾಕ, ಹಾಬ್ ಬೇಕಲ್ವಾ ಸರ್? ಅದಕ್ಕೆ ಹಾಬ್ ಬಗ್ಗೆ ನೋಡೋಣ. ಹಾಬ್ನು ಪ್ರತಿಯೊಂದು ಮನೆಯಲ್ಲೂ ಕಿಚನ್ ಅಲ್ಲಿ ಯೂಸ್ ಆಗೇ ಆಗುತ್ತೆ. ಅದು ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಸರ್ ಸ್ಟಾರ್ಟಿಂಗ್ ಹಾಬ್ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗು ಹಾಬ್ ಬ್ರಾಸ್, ಫುಲ್ ಬ್ರಾಸ್ ಅಂತ 2 ಟೈಪ್ ಅಲ್ಲಿ ಬರುತ್ತೆ. ಸೈಜಸ್ ಅಲ್ಲಿ ಹೋಗುತ್ತೆ. ಅದು ಪ್ರೈಸಿಂಗ್ ನಿಮ್ಗೆ 13,500 ಇಂದ ಸ್ಟಾರ್ಟ್ ಆಗುತ್ತೆ ಹಾಬ್. ಓಕೆ, ಯಾವೆಲ್ಲ ಬ್ರ್ಯಾಂಡ್ಸ್ ಅಲ್ಲಿ ಡೀಲ್ ಮಾಡ್ತಾರೆ ಮೇಡಮ್? ಸರ್ ನಮ್ಮಲ್ಲಿ ಫೇಬರ್ ಇದೆ, ಎಲಿಕಾ ಇದೆ, ಕ್ರಾಂಪ್ಟನ್ ಇದೆ, ಬಾಷ್ ಇದೆ, ಗ್ಲೆನ್ ಇದೆ, ಆಮೇಲೆ ಇಂಡಿವೇರ್ ಇದೆ, ಐವಾಸ್ ಇದೆ. ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ಇಟ್ಟಿದೀವಿ ಸರ್ ನಾವು. ಈಗ ತೋರಿಸಿ ಮೇಡಮ್ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್. ಸರ್ ಇದು ಈಗ ಫೇಬರ್ ಬ್ರ್ಯಾಂಡ್ ಮ್ಯಾಕ್ಸಸ್ ಅಂತ ಮಾಡೆಲ್ ಬರುತ್ತೆ. ಇದರಲ್ಲಿ ಸೈಜ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಇವಾಗ ಇಲ್ಲಿರೋದು 3 ಫೀಟ್ ಇದೆ. ಇದೆಲ್ಲ ನಿಮ್ಗೆ ಫ್ಲೇಮ್ ಜಾಸ್ತಿ ಬೇಕು ಅಂದ್ರೆ ಫ್ಲೇಮ್ ನೋಡಿ ಯಾವ ತರ ಇದೆ, ಲೈನ್ಸ್ ಇದೆ. ಹೌದು, ಇದು ಫ್ಲೇಮ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಜಾಸ್ತಿ ಕುಕಿಂಗ್ ಮಾಡೋರ್ಗೆಲ್ಲ ಅಂತ ನಮ್ಗೆ ಫ್ಲೇಮ್ ಬರ್ತಿಲ್ಲ ಅಂತ ಹಂಗೆಲ್ಲ ಯೋಚನೆ ಮಾಡೋರು ಇದಕ್ಕೆ ಹೋದ್ರೆ ಫ್ಲೇಮ್ ಜಾಸ್ತಿ ಬರುತ್ತೆ. ಕ್ಲೀನಿಂಗು ಎಲ್ಲ ಈಸಿ ಬರುತ್ತೆ. ಹೌದು, ಈಸಿ ಟು ಕ್ಲೀನ್ ಇರುತ್ತೆ. ಇದು 2 in 1 ಆಪ್ಷನ್. ಬೇಕಾದ್ರೆ ಬಿಲ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ಟೇಬಲ್ ಟಾಪ್ ತರ ಯೂಸ್ ಮಾಡ್ಕೋಬಹುದು. ಎಲ್ಲರಿಗೂ ಕಟಿಂಗ್ ಮಾಡೋ ಆಪ್ಷನ್ ಇರಲ್ಲ, ಅವ್ರು ಬೇಕಾದ್ರೆ ಬಿಲ್ಟ್ ಮಾಡ್ಕೋಬಹುದು. ಕಟಿಂಗ್ ಮಾಡೋ ಆಪ್ಷನ್ ಇದೆ ಬಿಲ್ಟ್ ಮಾಡ್ಕೋಬಹುದು. ಕಟಿಂಗ್ ಮಾಡೋ ಆಪ್ಷನ್ ಇಲ್ಲ ಅಂದ್ರೆ ಟೇಬಲ್ ಟಾಪ್ ತರ ಯೂಸ್ ಮಾಡ್ಕೋಬಹುದು. 2 ಮೀಡಿಯಂ ಬರೋನಲ್ಲಿ 2 ಸ್ಮಾಲ್ ಬರುತ್ತೆ. ಇದರಲ್ಲಿ 2.5 ಫೀಟ್ ಮತ್ತೆ 2 ಫೀಟ್ 3 ಫೀಟ್ 3 ಸೈಜಸ್ ಸಿಗುತ್ತೆ ಸರ್. ನೆಕ್ಸ್ಟ್ ಬರ್ತೀರಂದ್ರೆ ಇದು ಹೊಸ ಮಾಡೆಲ್ ಫೇಬರ್ ಅಲ್ಲಿ ಇವಾಗ ಲಾಂಚ್ ಆಗಿರೋದು. ನೋಡಿದ್ರೆ ಮ್ಯಾಟ್ ಫಿನಿಶಿಂಗ್ ಲುಕ್ ಒಂಥರ ತುಂಬಾ ಚೆನ್ನಾಗಿದೆ. ಹೌದು, ಡಿಫರೆಂಟ್ ಆಗಿದೆ. ಕಂಪ್ಲೀಟ್ ಸ್ಕ್ರಾಚ್ ಎಲ್ಲ ಏನು ಆಗಲ್ಲ ಸರ್. ಇದೆಲ್ಲ ನೀವು ಬೇಕಾದ್ರೆ ಏನೇ ಸ್ಕ್ರಾಚ್ ಮಾಡಿದ್ರು ಸ್ಕ್ರಾಚ್ ಆಗೋದಿಲ್ಲ. ಇದೆಲ್ಲ ಎಷ್ಟು ವರ್ಷ ವಾರಂಟಿ ಇರುತ್ತೆ? 5 ಇಯರ್ ವಾರಂಟಿ ಇದೆ ಸರ್. 5 ಇಯರ್ ವಾರಂಟಿ ಇದೆ. ಇವಾಗ ನೋಡಿ ಬರ್ನಲ್ ಎಷ್ಟು ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ಚೇಂಜಸ್ ಇದೆ. ದೊಡ್ಡ ಬರ್ನಲ್, ಮೀಡಿಯಮ್, 2 ಸ್ಮಾಲ್, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇದ್ರಲ್ಲಿ ಸಿಂಗಲ್ ಫ್ಲೇಮ್ ಬೇಕಂದ್ರೆ ಸಿಂಗಲ್ ಫ್ಲೇಮ್ ಸಿಗತ್ತೆ. ಓಕೆ, ಈ ತರ ನೋಡಿ ಸಿಂಗಲ್ ಫ್ಲೇಮ್ ಸಹಿತ ಆಪ್ಷನ್. ಇವಾಗ ಇಲ್ಲಿ ಫುಲ್ ಲೋ ಮಾಡ್ಬಿಟ್ರೆ ನಮ್ಗೆ ಇವಾಗ ಚಪಾತಿ ಮಾಡ್ತೀವಲ್ಲ, ಪುಲ್ಕ ಮಾಡ್ಬೇಕಾಗತ್ತೆ. ಫುಲ್ ಎಲ್ಲ ಕಡೆ ಫ್ಲೇಮ್ ನಮ್ಗೆ ಅವಶ್ಯಕತೆ ಇರಲ್ಲ, ಬರೀ ಇಷ್ಟೇ ಬೇಕಾಗತ್ತೆ. ಅಷ್ಟು ಬೇಕಾದ್ರೆ ಅಷ್ಟು ಮಾಡ್ಕೋಬಹುದು. ಫುಲ್ ಎಲ್ಲ ಹೆವಿ ಇದೆ ಸರ್. ಇದೆಲ್ಲ ನೀವು ನೋಡಬಹುದು. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಹೆವಿ ಆಗಿದೆ. ಹಾಗೂ ಪ್ರೈಸ್ ರೇಂಜ್ ಸಹಿತ ನಿಮಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಇದು ಮ್ಯಾಟ್ ಬಂದು ಹೊಸ ಲಾಂಚ್ ಆಗಿರೋದು ಮ್ಯಾಟ್ ಫಿನಿಶಿಂಗ್. ಎಲ್ಲ ಯುನೀಕ್ ಆಗಿದೆ. ಸ್ಪೆಷಲಿ ಈ ತರ ನ್ಯೂಸ್ ಅದ ನೋಡಿರಲ್ಲ, ಒಮ್ಮೆ ವಿಸಿಟ್ ಮಾಡಿ. ಇನ್ನು ಇದಕ್ಕೆ ಮಾಡೆಲ್ ಡೆಲ್ಲಾ ಅಂತ ಮಾಡೆಲ್ ಬರುತ್ತೆ ಇದಕ್ಕೆ. ಓಕೆ, ಇದು ಬಂದ್ರೆ ನೆಕ್ಸ್ಟ್ ಟಾಪಿಯಾ ಅಂತ ಸ್ವಲ್ಪ ಟಾಪ್ ಎಂಡ್ ಮಾಡಲು ಫೇಬರ್ ಅಲ್ಲಿ ಇದು ಮಾಡೆಲ್. ಇದೆಲ್ಲ ನಿಮ್ಗೆ ಗೋಲ್ಡ್ ಫಿನಿಶಿಂಗ್ ಬರುತ್ತೆ. ಇದು ನಾಬು ಅಷ್ಟೇ ಗೋಲ್ಡನ್ ಕಲರ್ ಅಲ್ಲಿ ಇದೆ. ಮತ್ತೆ ಇದ್ರಲ್ಲೂ ಅಷ್ಟೇ ಬಿಗ್ ಬರ್ನಲ್ ಬರುತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದೇನಿದೆ, ಸೇಫ್ಟಿ ಡಿವೈಸ್ ಇದೆ. ಸೇಫ್ಟಿ ಡಿವೈಸ್ ಅಂದ್ರೆ ಮತ್ತೆ ಏನಾದ್ರೂ ಉಕ್ಕಿ ಫ್ಲೇಮ್ ಹೋದ್ರು
ಆಟೋಮೆಟಿಕ್ ಆಗಿ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಆಮೇಲೆ ಏನೋ ವಿಂಡೋ ಓಪನ್ ಇರುತ್ತೆ, ಗಾಳಿ ಜೋರಾಗಿ ಬೀಸ್ಬಿಡುತ್ತೆ, ಫ್ಲೇಮ್ ಹೊಟ್ಟೋಗ್ಬಿಡುತ್ತೆ ಅನ್ಕೊಳ್ಳಿ, ಅವಾಗ ಆಟೋಮೆಟಿಕ್ ಆಗಿ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಸೇಫ್ಟಿ ಇದೆ ಸರ್ ಇದು. ನೆಕ್ಸ್ಟ್ ಬರ್ತೀರಾ ಅಂದ್ರೆ ಅದು ಟಾಪಿ ಆದ್ರೆ ಇದು ಬಂದ್ರೆ ನಿಮ್ಗೆ ಬೆಲ್ಲ ಅಂತ ಮಾಡೆಲ್, ಇದು ಹೊಸ ಮಾಡಲು, ಇವಾಗ ಲಾಂಚ್ ಆಗಿರೋ ಮಾಡಲು. ಈ ತರ ನೋಡಿ, ಇದ್ರಲ್ಲೂ ನಿಮ್ಗೆ ತುಂಬಾ ಪ್ರೀಮಿಯಂ ಇರುತ್ತೆ. ಎಲ್ಲ 4 ಬರ್ನರ್ ಇದೆಯಾ ಮೇಡಮ್? ಸರ್ ಇವಾಗ 3 ಬರ್ನಲ್ಲೂ ಸಿಗತ್ತೆ, 3 ಬರ್ನಲ್ 4 ಬರ್ನಲ್ ಎಲ್ಲ ಸಿಗತ್ತೆ. ಆಮೇಲೆ ಇದ್ರಲ್ಲಿ ನೋಡಿದ್ರೆ ಇನ್ನ ಕ್ಲೀನಿಂಗ್ ಈಸಿ, ಹೊಸ ಮಾಡಲು, ಹೊಸ ಡಿಸೈನ್ ಇದೆ. ಕ್ಲೀನಿಂಗ್ ನೋಡಿ, ಸ್ವಿಲ್ ಪ್ರೂಫು, ಏನೇ ಉಕ್ಕಿದ್ರು ಎಲ್ಲೂ ಹೋಗೋದಿಲ್ಲ. ಎಲ್ಲರಿಗೂ ಡೌಟ್ ಅದಿರುತ್ತೆ, ನಾವು ಹಾಲು ಜಾಸ್ತಿ ಉಕ್ಸ್ತೀವಿ, ಉಕ್ಸ್ಮೇಲೆ ಎಲ್ಲ ಅಲ್ಲಿ ಒಳಗಡೆ ಹೋಗುತ್ತೆ ಅಂತ. ಇವಾಗ ಇದು ನೋಡಿ ಫುಲ್ ಬ್ರಾಸ್, ಫುಲ್ ಹೌದು. ನಾನು ಸ್ಟಾರ್ಟಿಂಗ್ ಹೇಳ್ದೆ ಹಾಬ್ಗಳಲ್ಲಿ ಹಾಬ್ ಬ್ರಾಸು, ಫುಲ್ ಬ್ರಾಸ್ ಅಂತ ಸಿಗತ್ತೆ. ಇದೆಲ್ಲ ಫುಲ್ ಬ್ರಾಸ್ ಬರುತ್ತೆ ಎರಡೂ. ಇದ್ರಲ್ಲೂ ಫ್ಲೇಮ್ ಬರುತ್ತೆ, ಇಲ್ಲೂ ಫ್ಲೇಮ್ ಬರುತ್ತೆ. ಇದು ಕ್ಲೀನಿಂಗು ಈಸಿ ಬರುತ್ತೆ. ಮತ್ತೆ ಇಲ್ಲಿ ಕೆಲವ್ರ ಕಡೆ ಪಾತ್ರೆ ಎಲ್ಲ ಬ್ಲ್ಯಾಕ್ ಆಗುತ್ತೆ ಹಂಗೆಲ್ಲ ಹೇಳ್ತಾರಲ್ಲ, ಹಂಗೆಲ್ಲ ಬರೋದಿಲ್ಲ. ಯಾಕಂದ್ರೆ ಇವಾಗ ಇಲ್ಲಿ ಏನೋ ಉಕ್ಕಿದ್ರು ನಿಮ್ಗೆ ಇಲ್ಲಿದೆ ಝೆಡ್ ಬಂದು ಇಲ್ಲಿದೆ, ನಿಮ್ಗೆ ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಪ್ಯೂರ್ ಬ್ರಾಸ್ ನಿಮ್ಗೆ ಕೊಡ್ತಿದ್ದಾರೆ. ಮತ್ತೆ ಹಾಬ್ ಬ್ರಾಸ್ ಅಂದ್ರೆ 1 ರಿಂಗ್ ಅಲ್ಯೂಮಿನಿಯಂ ಬರುತ್ತೆ. ನಾನು ಇಲ್ಲೇ ತೋರಿಸ್ತೀನಿ ನೋಡಿ, ಇದಕ್ಕೆ ಹಾಬ್ ಬ್ರಾಸ್ ಅಂತ ಹೇಳ್ತಾರೆ. ಅದು ಫುಲ್ ಬ್ರಾಸ್ ಅಂದ್ರೆ 2 ಬ್ರಾಸ್ ಬರುತ್ತೆ. ಹಾಬ್ ಬ್ರಾಸ್ ಅಂದ್ರೆ 1 ಅಲ್ಯೂಮಿನಿಯಂ ಬರುತ್ತೆ, ಇನ್ನ 1 ಬ್ರಾಸ್ ಬರುತ್ತೆ. ಇದಕ್ಕೇನೆ ಹಾಬ್ ಬ್ರಾಸ್ ಅಂತ ಹೇಳ್ತಾರೆ. ಹಾಬ್ ಬ್ರಾಸ್ ಹೋದಾಗ ಸ್ವಲ್ಪ ಪ್ರೈಸಿಂಗ್ ಎಲ್ಲ ಕಮ್ಮಿ ಬರುತ್ತೆ ಸರ್. ಅದಕ್ಕೆ ಏನ್ ಡಿಫರೆನ್ಸ್ ಯೂಸ್ ಮಾಡೋಕೆ? ಸರ್ ಫುಲ್ ಬ್ರಾಸ್ ಹೋಗೋದ್ರಿಂದ ಹೀಟ್ ಬೇಗ ಆಗುತ್ತೆ. ಹಾಬ್ ಬ್ರಾಸ್ ಅಲ್ಲಿ ಹೀಟ್ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇದ್ರಲ್ಲಿ ಹೀಟ್ ಬೇಗ ಆಗುತ್ತೆ ಬ್ರಾಸ್ ಇರೋದ್ರಿಂದ. ಫೇವರ್ ಅಲ್ಲಿ ಇದ್ರಲ್ಲೆಲ್ಲ ಸೈಜಸ್ ಸಿಗುತ್ತೆ ಸರ್, ಇಷ್ಟು ಮಾಡೆಲ್ ಇದೆ, ಇಷ್ಟು ಮಾಡೆಲ್ ಸೈಜಸ್ ಸಿಗತ್ತೆ. ನೀವು ಬಂದು ನೋಡಿ, ಎಲ್ಲಾನು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಮ್ಮೆ ಡೈರೆಕ್ಟ್ ಆಗಿ ಬಂದ್ರೆ ನೀವು ಎಲ್ಲ ವೆರೈಟೀಸ್ ಅನ್ನ ಕವರ್ ಮಾಡಬಹುದು. ನೆಕ್ಸ್ಟ್ ಬಂದು ಐವಾಸ್ ಬ್ರ್ಯಾಂಡ್ ಅಂತ ಇದೆ. ನಾನು ಅವಾಗಲೇ ಐವಾಸ್ ಚಿಮ್ನಿ ಹೇಳಿದೆ, ಇದು ಐವಾಸ್ ಬ್ರ್ಯಾಂಡ್ ಇದೆ. ಇದು ಅಷ್ಟೇ ನಿಮ್ಗೆ ಬರ್ನಲ್ ಎಲ್ಲ ತುಂಬಾ ಡಿಸೈನ್ ಆಗಿ ಕೊಟ್ಟಿದ್ದಾರೆ. ಹೌದು, ತುಂಬಾ ಪ್ರೀಮಿಯಂ ಲುಕ್ ಅಲ್ಲಿ ಇದೆ. ಎಲ್ಲ ಪ್ರೀಮಿಯಂ ಫುಲ್ ಬ್ರಾಸೇ ಬರುತ್ತೆ. ಇದು ಅಷ್ಟೇ, ಕ್ಲೀನಿಂಗ್ ಎಲ್ಲ ಈಸಿ. ಮತ್ತೆ ಇದ್ರಲ್ಲಿ ಸೇಫ್ಟಿ ಡಿವೈಸು ಇದೆ. ಮತ್ತೆ ಇದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲೂ ಸಿಗುತ್ತೆ ಸರ್ ನಿಮ್ಗೆ. ಈ ತರ ನೋಡಿ, ಇದೆಲ್ಲ ಎಷ್ಟು ಇಯರ್ ವಾರಂಟಿ ಇರುತ್ತೆ ಮೇಡಮ್? 5 ಇಯರ್ ಸರ್, ಇಲ್ಲೇ ಹಾಕಿದ್ದಾರೆ ನೋಡಿ, ಎಲ್ಲ 5 ಇಯರ್ ವಾರಂಟಿ ಬರುತ್ತೆ. ಇದ್ರಲ್ಲೂ ಅಷ್ಟೇ ನಿಮ್ಗೆ ಬಿಗ್ ಬರ್ನಲ್ಲೂ ಮೀಡಿಯಮ್ 2 ಸ್ಮಾಲ್ ಬರುತ್ತೆ. ಇದ್ರದ್ದು ನಾಬೇ ನೋಡಿ ಒಂಥರ ಲುಕ್ ಚೆನ್ನಾಗಿದೆ. ಇದು ಫುಲ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, 5 ಇಯರ್ ವ್ಯಾರಂಟಿ ಬರುತ್ತೆ. ಏನ್ ಗೊತ್ತಾ ಸರ್, ಹೊಸದಾಗಿ ಬರೋ ಕಂಪ್ನಿ ಎಲ್ಲ ಡಿಸೈನ್ ಚೆನ್ನಾಗಿ ಕೊಡ್ತಾರೆ, ಕ್ವಾಲಿಟಿ ವೈಸು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸರ್. ನೆಕ್ಸ್ಟ್ ಅಲ್ಲಿ ಅದ್ರಲ್ಲಿ ಇನ್ನೊಂದು ಮಾಡೆಲ್ ಬರುತ್ತೆ, ಇದು ಬೇರೆ ಮಾಡೆಲ್. ಅದೇ ಹೇಳ್ದಂಗೆ ಇದು ಹಾಬ್ ಬ್ರಾಸ್ ಬರುತ್ತೆ, ಇದು ಫುಲ್ ಬ್ರಾಸ್ ಬರುತ್ತೆ. ಒಂದು ಬಿಗ್ ಒಂದು ಮೀಡಿಯಂ ತುಂಬಾ ಮಾಡೆಲ್ಸ್ ಇದು ಬರುತ್ತೆ. ಅದು ಮ್ಯಾಟ್ ಫಿನಿಶಿಂಗ್ ಬಂದ್ರೆ ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇದ್ರಲ್ಲೂ ಬಿಗ್ ಬರ್ನಲ್ಲೂ ಮೀಡಿಯಮ್ 2 ಸ್ಮಾಲ್ ಬರುತ್ತೆ. ಇದು 3 ಫೀಟ್ ಸೈಜ್. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ 2 ಫೀಟ್ ಸಿಗುತ್ತೆ, 2.5 ಸಿಗುತ್ತೆ, 3. ಇದು ಸೈಜ್ ಬಂದು 3 ಫೀಟ್ ಸೈಜ್ ಸಿಗುತ್ತೆ. ಅದರಲ್ಲಿ ನೆಕ್ಸ್ಟ್ ಬಂದ್ರೆ ಇದು ಎಲಿಕಾ ಬ್ರ್ಯಾಂಡ್. ಎಲಿಕಾದಲ್ಲಿ ಇನ್ನೂ ತುಂಬಾ ಮಾಡೆಲ್ಸ್ ಗಳಿದಾವೆ, ಬಟ್ ನಾನು ಡಿಸ್ಪ್ಲೇ ಇರೋದು ಮಾತ್ರ ಹೇಳ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಬಿಗ್ ಬರ್ನಲ್ಲೂ ಮೀಡಿಯಮ್ 1 ಸ್ಮಾಲ್ ಬರುತ್ತೆ. ಇವಾಗ ಇದು ಅಷ್ಟೇ ಕ್ಲೀನಿಂಗ್ ಈಸಿ, ಸ್ಪಿಲ್ ಪ್ರೂಫ್ ಬರುತ್ತೆ, ಈಸಿ ಟು ಕ್ಲೀನ್ ಇರುತ್ತೆ, ಈಸಿಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಮತ್ತೆ ಇದನ್ನು ಎಲ್ಲ ಕಡೆ ಡೆಲಿವರಿ ಇರುತ್ತಲ್ವಾ ಮೇಡಮ್? ಸರ್ ಡೆಲಿವರಿ ಬ್ಯಾಂಗ್ಳೂರಲ್ಲೇ ಫ್ರೀ, ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗುತ್ತೆ. ಕಂಪ್ನಿ ಟೆಕ್ನಿಷಿಯನ್ ಎಲ್ಲ ಅಲ್ಲಿ ಫಿಕ್ಸಿಂಗ್ ಮಾಡ್ತಾರೆ, ಅದೆಲ್ಲ ಸಪ್ರೇಟ್ ಚಾರ್ಜ್ ಇದೆ ಸರ್. ಅಂದ್ರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಚಾರ್ಜಸ್ ಇಲ್ಲ ಹಂಗೆಲ್ಲ ಏನಿಲ್ಲ, ಎಲ್ಲೇ ಯಾವುದೇ ಚಿಮ್ನಿ ಫಿಕ್ಸ್ ಮಾಡ್ರು ಸಪ್ರೇಟ್ ಚಾರ್ಜಸ್ ಇದೆ ಅದು. ನೆಕ್ಸ್ಟ್ ಇದು ಮೇಡಮ್, ಇದು ಯಾವ ತರ ಇದೆ? 4 ಬರ್ನ್. ಇದು ನಾರ್ಮಲ್ ಕುಕ್ ಟಾಪ್. ಇವಾಗ ನಮ್ಗೆ ಹಾಬ್, ಎಲ್ಲರಿಗೂ ನಮ್ಗೆ ಹಾಬ್ ಬೇಡ, ನಾರ್ಮಲ್ ಸಿಂಪಲ್ ಆಗಿ ಬೇಕು ಅಂದ್ರೆ ಈ ತರ ಕುಕ್ ಟಾಪ್ ಗಳಿಗೆ ಹೋಗ್ಬೋದು. ಇದೆಲ್ಲ ಕುಕ್ ಟಾಪ್ ಗಳು ಬರುತ್ತೆ. ಕುಕ್ ಟಾಪ್ ಎಲ್ಲ ನಿಮ್ಗೆ ಕಮ್ಮಿ ಪ್ರೈಸ್ ಇಂದನೂ ಸಿಗುತ್ತೆ, 3000 ಇಂದನೂ ಸಿಗುತ್ತೆ. ಈ ಮಾಡೆಲ್ ಎಲ್ಲ ಬಂದ್ರೆ ನಿಮ್ಗೆ ಪ್ರೈಸಿಂಗ್ ಬೇರೆ ಇದೆ. ಈ ಮಾಡೆಲ್ ಎಲ್ಲ ಪ್ರೈಸಿಂಗ್ ಬೇರೆ ಬರುತ್ತೆ. ಇದು ಅಷ್ಟೇ ನಿಮ್ಗೆ ಬ್ರಾಸು ಸಹ ಫುಲ್ ಕ್ವಾಲಿಟಿ ಬ್ರಾಸ್. ಎಷ್ಟು ವೆಯ್ಟ್ ಇದೆ ನೋಡಿ, ನಿಮ್ಗೆ ಕಾಣಿಸುತ್ತೆ. ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಹೆವಿ ವೆಯ್ಟ್ ಇರುತ್ತೆ. ಮತ್ತೆ ಯಾರೇ ವಿಡಿಯೋ ನೋಡಿ ಬಂದ್ರು ಇನ್ನೂ ಬೆಸ್ಟ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತೀವಿ ಸರ್. ಸರ್ ಇದು ನಿಮಗೆ ಇವಾಗ ಬರೋರ್ಗೆ ಅಂದರೆ ನಿಮ್ಮ ವಿಡಿಯೋ ನೋಡ್ಕೊಂಡು ಬರೋರ್ಗೆ 13,500ಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಇದ್ರ ಆನ್ಲೈನ್ ಪ್ರೈಸ್ ಎಲ್ಲ ಬಂದರೆ 16,000 70,000 ಇದೆ. ನೀವು ವಿಡಿಯೋ ನೋಡ್ಕೊಂಬರ್ಗೆ ಜಸ್ಟ್ ಈ ಮಾಡೆಲ್ ಮಾತ್ರ 13,500 ಮಾಡ್ಕೊಡ್ತೀವಿ. ಲಿಮಿಟೆಡ್ ಆಫರ್ ಇರುತ್ತೆ, ಯಾರು ಬೇಗ ಬರ್ತೀರಿ ನೋಡಿ ಅವ್ರಿಗೆ ಸಿಗುತ್ತೆ. ಆಫರ್ ಬೆಲೆಯಲ್ಲಿ ಆನ್ಲೈನ್ಗಿಂತ ಕಮ್ಮಿ ಬೆಲೆಯಲ್ಲಿ ಇರುತ್ತೆ. ಎಸ್ ಮೇಡಮ್, ಫುಲ್ ಬ್ರಾಸೇ ಬರುತ್ತೆ ಇದು. ಓಕೆ, ಫುಲ್ ಬ್ರಾಸ್ ಅಲ್ಲಿ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಅವೈಲೇಬಲ್ ಇದೆ. ಕಮ್ಮಿ ಪ್ರೈಸ್ ಕುಕ್ ಟಾಪ್ ಬೇಕಂದ್ರೆ ಈ ತರ ಸಿಗುತ್ತೆ. ಇದೆಲ್ಲ ನಿಮಗೆ 3,500 ಹಂಗೆಲ್ಲ ಸಿಕ್ಬಿಡುತ್ತೆ. ಇವೆಲ್ಲ ಬ್ಲೂ ಔಟ್ ಬ್ರ್ಯಾಂಡ್ ಅಲ್ಲಿ ಇದೆ ಅಲ್ವಾ? ಹೌದು.
ಓಕೆ, ಈ ತರ ನೋಡಿ ತುಂಬಾ ಕಮ್ಮಿ ಬೆಲೆಯಲ್ಲೂ ಇರುತ್ತೆ. 3,000, 5,000, 10,000 ರೇಂಜ್ ಕಮ್ಮಿ ಬೆಲೆಯಿಂದ ಜಾಸ್ತಿ ಬೆಲೆವರೆಗೂ ಇದೆ. ಬಟ್ ಏನಂದ್ರೆ ಎಲ್ಲಾ ಕಂಪ್ನಿಗಿಂದನೂ ಪ್ರೈಸಿಂಗ್, ಎಲ್ಲಾ ಶೋರೂಮ್ ಪ್ರೈಸಿಂಗ್ ಕಮ್ಮಿ ಮಾಡಿ ಕೊಡ್ತೀವಿ. ಹೌದು. ನೆಕ್ಸ್ಟ್ ಇದೆ ಯಾವ ತರ ಇದೆ ಮೇಡಮ್? ಸರ್ ಇದೆಲ್ಲ ಬಂದ್ರೆ ನಿಮ್ಗೆ ಕ್ರಾಂಪ್ಟನ್ ಇದೆಲ್ಲ. ಓಕೆ, ಅವಾಗಲೇ ನಾವು ಫೇಬರ್ ನೋಡಿದ್ರೆ, ಎಲಿಕಾ ನೋಡಿದ್ರೆ, ಐವಾಸ್ ನೋಡಿದ್ರೆ, ಇವಾಗ ಬಂದು ಕ್ರಾಂಪ್ಟನ್ ಬ್ರ್ಯಾಂಡ್. ಕ್ರಾಂಪ್ಟನ್ ಅಲ್ಲಿ ಸೆನ್ಸರ್ ಸೇಫ್ ಅಂತ ಬರುತ್ತೆ ಇದೆಲ್ಲ. ಓಕೆ, ಅಂದ್ರೆ ಯಾವ ತರ ಇರುತ್ತೆ ಮೇಡಮ್ ಸೆನ್ಸರ್ ಸೇಫ್ ಅಂದ್ರೆ? ಅದು ಸೇಫ್ಟಿ ಡಿವೈಸ್ ಬರುತ್ತೆ. ಏನಾದ್ರು ಉಕ್ಕಿದ್ರೆ ಫ್ಲೇಮ್ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಬಿಗ್ ಬರ್ನಲ್ ಬರುತ್ತೆ, 2 ಮೀಡಿಯಂ ಬರುತ್ತೆ, 1 ಸ್ಮಾಲ್ ಬರುತ್ತೆ. ಮತ್ತೆ ಇದೆಲ್ಲ ನಿಮ್ಗೆ ಶೆಲ್ ಆಪರೇಟರ್ ಬರುತ್ತೆ. ಮತ್ತೆ ಕೆಲವೊಂದು ಹಾಬ್ಗಳಲ್ಲಿ ಶೆಲ್ ಆಪರೇಟರ್ ಇರುತ್ತೆ, ಕೆಲವೊಂದು ಹಾಬ್ಗಳಲ್ಲಿ ಎಲೆಕ್ಟ್ರಿಕ್ ಇರುತ್ತೆ. ನೀವು ಫಸ್ಟೇ ಅದಕ್ಕೆ ಹೇಳೋದು, ಒಂದ್ಸಲಿ ಶೋರೂಮ್ ವಿಸಿಟ್ ಮಾಡಿದ್ರೆ ಯಾವ ತರ ಬೇಕಾಗುತ್ತೆ, ಎಲೆಕ್ಟ್ರಿಕ್ ಆಪರೇಟರ್ ಬೇಕಲ್ಲ, ಶೆಲ್ ಆಪರೇಟರ್ ಬೇಕಂದ್ರೆ ಡಿಸೈಡ್ ಮಾಡ್ಕೋಬಹುದು. ಓಕೆ, ಒಮ್ಮೆ ಡೈರೆಕ್ಟ್ ಆಗಿ ಬಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಯಾವ ತರ ನಿಮ್ಮ ಸೈಜಸ್ ಬೇಕಾದ್ರೆ ಇದರಲ್ಲೂ ಸೈಜ್ ಸಿಗುತ್ತೆ. ನೆಕ್ಸ್ಟ್ ಅಂದ್ರೆ ಇದು ಆಫ್ ಟೈಮ್ ಅಂತ ಮಾಡೆಲ್ ಬರುತ್ತೆ ಸರ್. ಆಫ್ ಟೈಮ್ ಅಂತ ಮಾಡೆಲ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಬಿಗ್ ಬರ್ನಲ್ಲೂ 1 ಮೀಡಿಯಂ 2 ಸ್ಮಾಲ್ ಫುಲ್ ಬ್ರಾಸ್ ಬರುತ್ತೆ. ಮತ್ತೆ ಇದು ಸೇಫ್ಟಿ ಡಿವೈಸ್ ಇದೆ. ಮತ್ತೆ ಇದರಲ್ಲಿ ಟೈಮು ಸೆಟ್ ಮಾಡ್ಕೋಬಹುದು ಸರ್. ಇದರಲ್ಲಿ ಟೈಮು ನೀವು 5 ಮಿನಿಟ್ಸ್ ಇಂದ ಸ್ಟಾರ್ಟ್ ಆದ್ರೆ 3 ಅವರ್ ವರ್ಗು ಟೈಮ್ ಸೆಟ್ ಆಗುತ್ತೆ. ಅಂದ್ರೆ ಅದು ಟೈಮ್ ಆತೋಗ್ಲೇ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ನೀವು ಅಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಹಾಲೆಲ್ಲ ಕಾಯಿಸೋದಕ್ಕೆ ನಿಮ್ಗೆ ಒಂದು 9 ಮಿನಿಟ್ಸ್ ಬೇಕಾಗತ್ತೆ. 9 ಮಿನಿಟ್ಸ್ ಯಾಕಂದ್ರೆ ನಾವು ಉಗ್ಸೋದೇ ಜಾಸ್ತಿ, ಹಾಲನ್ನ ಜಾಸ್ತಿ ಉಗ್ಸ್ತಾ ಇರ್ತೀವಿ. 9 ಮಿನಿಟ್ಸ್ ಟೈಮ್ ಇಕ್ಸ್ಬಿಟ್ರೆ ನೀವು ಎಲ್ಲೇ ಹೋದ್ರೂ ಬರೋಷ್ರೊಳಗೆ ಅದು ಆಫ್ ಆಗಿರುತ್ತೆ. ಉಕ್ಕೋದು ತಪ್ಪುತ್ತೆ, ಒರೆಸೋದು ತಪ್ಪುತ್ತೆ, ಕ್ಲೀನ್ ಆಗಿ ಇಟ್ಕೋಬಹುದು. ಇದು ಅಷ್ಟೇ 3D ಫ್ಲೇಮ್ ಬರುತ್ತೆ. ಇದೆಲ್ಲ ಹೆವಿ ಇದೆ ನೋಡಿ ನಿಮ್ಗೆ. ಹೌದು, ಫುಲ್ ಹೆವಿ ಕ್ವಾಲಿಟಿಯಲ್ಲಿ ಇರುತ್ತೆ. ವೇಟ್ ವಾಯ್ಸ್ನು ಸಹಿತ ತುಂಬಾ. ಆಮೇಲೆ ಇದು ಈ ತರ ಯಾಕೆ ಡಿಸೈನ್ ಅಂದ್ರೆ, ನಾವು ನಿಂತ್ಕೊಂಡು ಕುಕ್ ಮಾಡೋ ಟೈಮಲ್ಲಿ ಬಾಡಿಗೆ ಹೀಟ್ ಜಾಸ್ತಿ ಆಗಬಾರ್ದು ಅಂತ ಈ ತರ ಡಿಸೈನ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ನಿಮ್ಗೆ ಲೇಸರ್ ಕಟ್ ತರ ಇದೆ ನೋಡಿ. ಹಾ ಮೇಡಮ್, ಎಸ್. ಫ್ಲೇಮ್ ಎಲ್ಲ ಜಾಸ್ತಿ ಬರುತ್ತೆ, ಇದರಲ್ಲೂ ಫ್ಲೇಮ್ ಬರುತ್ತೆ. ಓಕೆ, ಈ ತರ ನೋಡಿ. ಇದರಲ್ಲೂ ಸಹಿತ ನಿಮಗೆ 2 ಸ್ಮಾಲ್ ಇರುತ್ತೆ, 2 ಬಿಗ್ ಸೈಜ್. ಇದರಲ್ಲಿ ಸೈಜ್ ಬೇಕಾದ್ರೆ ನೋಡಿ, ಇಲ್ಲೊಂದು ಸೈಜ್ ಇದೆ. ಮತ್ತೆ ನೋಡಿ ಸ್ಮಾಲ್ ಸೈಜ್ ಬೇಕಂದ್ರೆ ಇದೊಂದಿದೆ, ಅದಕ್ಕಿಂತ ಸ್ಮಾಲ್ ಬೇಕಂದ್ರೆ ಇಲ್ಲಿ. ನಾನು ಟೈಮರ್ದು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ತರ ಇಡೋದಂತ. ಇಲ್ಲಿ ಕಾಣಿಸುತ್ತೆ, ಶೋ ಆಗುತ್ತೆ ಡಿಸ್ಪ್ಲೇಲಿ ನಿಮಗೆ. 5 ಮಿನಿಟ್ಸ್ ಸ್ಟಾರ್ಟ್ ಆಯ್ತಲ್ಲ. ಈಗ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಮಿನಿಟ್ ಬೇಕು ಅಷ್ಟು ಮಿನಿಟ್ ಮಾಡ್ಕೊಂಬಿಟ್ಟು ಆ ಮಿನಿಟ್ ಅಲ್ಲಿ ಅದು ಕರೆಕ್ಟ್ ಆಗಿ ಅದು ಆಫ್ ಆಗುತ್ತೆ. ನೀವು ಹೋಗಿ ಆಫ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಈಗ ಒಂದು ಬಿಸಿನೀರು ಕಾಯ್ಕೊಂಡು ನಿಂತ್ಕೊಳ್ಳೋರು ಯಾರು, ಅಲ್ಲಿ ಟೈಮ್ ಸೆಟ್ ಮಾಡ್ಬಿಟ್ಟು ಹೋದ್ರೆ ಅದು ಕಾಯ್ಕೊಳ್ಳುತ್ತೆ ಸರ್. ಮಾಡೆಲ್ ಬರುತ್ತೆ. ಇದು ಹಾಬ್ರಾಸ್ ಬರುತ್ತೆ, 3D ಫ್ಲೇಮ್ ಬರುತ್ತೆ, 1 ಬಿಗ್ 1 ಮೀಡಿಯಂ 2 ಸ್ಮಾಲ್. ಇದರಲ್ಲೂ ಸೇಫ್ಟಿ ಡಿವೈಸ್ ಬರುತ್ತೆ. ಕ್ರಾಂಪ್ಟನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸೇಫ್ಟಿ ಡಿವೈಸ್ ಕೊಟ್ಟಿದ್ದಾರೆ ಸರ್. ಮತ್ತು ಪ್ರೈಸಿಂಗು ಅಷ್ಟೇ ತುಂಬ ಕಮ್ಮಿ ಇದೆ. ಏನಂದರೆ ಈಗ ಇಷ್ಟೆಲ್ಲ ಫಂಕ್ಷನ್ಗಳಿದ್ರೂ ನಿಮ್ಗೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ಕೆಲವು ಬ್ರ್ಯಾಂಡ್ಗಳಲ್ಲಿ ಇಷ್ಟೊಂದು ಫಂಕ್ಷನ್ ಎಲ್ಲ ಪ್ರೈಸ್ ಹೈ ಇರುತ್ತೆ. ಬಟ್ ಇವ್ರದ್ದೆಲ್ಲ ಪರವಾಗಿಲ್ಲ ಸರ್, ಪ್ರೈಸ್ ನೀವು ಕಂಪೇರ್ ಮಾಡ್ಬೋದು. ಇಲ್ಲಿ ನಮ್ಮ ಶೋರೂಮ್ ಬಂದ್ರೇ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ಇರೋದ್ರಿಂದ ಪ್ರೈಸ್ ಕಂಪೇರ್ ಮಾಡಿದ್ರೆ ಓ ಇದರಲ್ಲಿ ಇಷ್ಟು ಕಮ್ಮಿ ಇದೆಯಾ, ಇಷ್ಟು ಜಾಸ್ತಿ ಇದೆ ಅಂತ ನಿಮಗೆ ಐಡಿಯಾ ಬರುತ್ತೆ ಸರ್. ಹೌದು, ಅದಕ್ಕೆ ಒಮ್ಮೆ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲೂ ಲೊಕೇಶನ್ ಇರುತ್ತೆ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿದ್ರು ಡೈರೆಕ್ಟ್ ಆಗಿ. 3 ಬರ್ನಲ್ ಅವಾಗಲೇ ಕೇಳಿದ್ರಲ್ಲ ಸರ್, ನೋಡಿ 3 ಬರ್ನಲ್ ಇದು ಬರುತ್ತೆ. 3 ಬರ್ನರ್ ಅವೈಲೇಬಲ್ ಇದೆ. ಇದ್ರಲ್ಲೂ ಸಿಗತ್ತೆ, ಆ ಮಾಡಲಲ್ಲೂ ಸಿಗತ್ತೆ, ಅಲ್ಲೂ ಇದೆ. ಮತ್ತೆ ಇದು ನಾರ್ಮಲ್ ಕುಕ್ ಟಾಪ್. ಈಗ ನಮ್ಗೆ ಫುಲ್ ಸ್ಲಿಮ್ ಆಗಬೇಕು ಅಂತಾರಲ್ಲ, ಆ ಥರ ಕುಕ್ ಟಾಪ್ ಇದು. ಇದು ಟೇಬಲ್ ಅಂದರೆ ಹಾಪ್ ಥರ ಫಿನಿಶಿಂಗ್ ಬೇಕು, ನಮಗೆ ಹಾಪ್ ಕಟ್ಟಿಂಗ್ ಆಪ್ಷನ್ ಇಲ್ಲ ಅನ್ನೋರಿಗೆ ಈ ಥರ ಹಾಪ್ ಹೋಗ್ಬೋದು, ಕುಕ್ ಟಾಪ್ ಹೋಗ್ಬೋದು. ಇದು ಕ್ಲೀನಿಂಗ್ ಈಸಿ ಬರುತ್ತೆ. ಓಕೆ, ಹೌದು, ಈ ಥರ ನೋಡಿ ಕ್ಲೀನಿಂಗು ಈಸಿ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಮನೆಯಲ್ಲೂ ಸಹ ಈ ಥರ ನೀವು ಐಟಮ್ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ವೆರೈಟಿ ಹಾಪ್ಗಳಿದ್ದಾವೆ. ಕುಕ್ ಟಾಪ್ ಬೇಕಾದ್ರೆ ಕುಕ್ ಟಾಪ್ ಇದೆ. ನಮ್ಮ ಹತ್ರ ಕುಕ್ ಟಾಪ್ ಜಾಸ್ತಿ ಡಿಸ್ಪ್ಲೇ ಇಲ್ಲ, ಯಾಕಂದರೆ ನಮ್ಮ ಹತ್ರ ಆಲ್ಮೋಸ್ಟ್ ಮೂವ್ ಆಗೋದೆಲ್ಲ ಹಾಬೆ. ನೀವು ಕುಕ್ ಟಾಪ್ ಏನಾರ ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ. ಕ್ಯಾಟ್ಲಾಕಲ್ಲಿ ಎಲ್ಲ ಮಾಡಲ್ಸ್ಗಳು ಇರುತ್ತೆ. ನೀವು ಅದನ್ನ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ಸಾಕು, ನಾವು ಪ್ರೈಸ್ ವಿತ್ ಮಾಡಲ್ ಕಳ್ಸಿಕೊಡ್ತೀವಿ. ಐಟಮ್ ಇದೆ ಮೇಡಮ್, ಇದು ಬಿಟ್ಟು ಅವಾಗಲೇ ನಿಮಗೆ ಚಿಮ್ನಿ ಹಾಬ್ ಹೇಳಿದ್ವಿ. ಈಗ ಬಿಲ್ಟಿನ್ ಓವನ್ ಮಾಡಿಸ್ಬೇಕಂದ್ರೆ ಫಸ್ಟೇ ಪ್ಲಾನ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಈ ಥರ ವುಡ್ಡಲ್ಲೇ ಇಡಬೇಕು, ಫ್ರೀ ಸ್ಟ್ಯಾಂಡಿಂಗ್ ಥರ ಇಡೋದಕ್ಕಾಗಲ್ಲ. ಯಾಕಂದರೆ ಅದು ಹೀಟ್ ಎಲ್ಲ ಪಾಸ್ ಆಗೋದು ಫ್ರಂಟಲ್ಲಿ. ನಾವು ಈ ಥರ ವುಡ್ಡಲ್ಲೇ ಫಿಕ್ಸ್ ಮಾಡಬೇಕಂದ್ರೆ ಫಸ್ಟೇ ಪ್ಲಾನ್ ಮಾಡ್ಕೋಬೇಕು. ಈ ಮಾಡೆಲ್ ಬಂದು ಕ್ರಾಂಪ್ಟನ್ ಬ್ರ್ಯಾಂಡು. ನಮ್ಮಲ್ಲಿ ಕ್ರಾಂಪ್ಟನ್ ಸಿಗುತ್ತೆ, ಫೇಬರಲ್ಲಿ ಸಿಗುತ್ತೆ, ಮತ್ತು ಬಾಷಲ್ಲೂ ಸಿಗುತ್ತೆ ಬಿಲ್ಟಿನ್ ಓವನ್ಗಳು. ನೀವು ಯಾವ ಬ್ರ್ಯಾಂಡ್ಗಾದರೂ ಹೋಗ್ಬೋದು. ಓವನ್ನು ಕ್ರಾಂಪ್ಟನ್ ಬ್ರ್ಯಾಂಡ್ದು 78 ಲೀಟರ್ಸ್ ಬರುತ್ತೆ. ಇದು 12 ಫಂಕ್ಷನ್ ಬರುತ್ತೆ. ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ ಇದರಲ್ಲಿ. ನಿಮಗೆ ಇದು ಕನೆಕ್ಷನ್ ಕೊಟ್ಟಿದ್ರೆ ಇಲ್ಲೆಲ್ಲ ಶೋ ಆಗ್ತಾ ಇತ್ತು ನಿಮಗೆ. ನಮ್ಗೆ ಯಾವ್ಯಾವುದು ಐಟಮ್ಸ್ಗೆ ಏನೇನು ನಾವು ಮಾಡ್ಕೋಬೇಕು, ಎಷ್ಟು ಟೆಂಪ್ರೇಚರ್ ಇಟ್ಕೋಬೇಕು ಅಂತ ಎಲ್ಲ ಬರುತ್ತೆ ಇದರಲ್ಲಿ. ಬಂದು ನಿಮಗೆ ಬೇಕಿಂಗ್ ಟ್ರೈ ಬರುತ್ತೆ, ಒಂದು ಗ್ರಿಲ್ ಆಪ್ಷನ್ದು ಒಂದು ಬರುತ್ತೆ, ಆಮೇಲೆ ಗ್ರಿಲ್ ರ್ಯಾಕ್ ಇದು, ಆಮೇಲೆ ಇದು ಬಂದು ಬ್ಯಾಸ್ಕೆಟ್, ಏರ್ ಫ್ರೈಯರ್ ಬ್ಯಾಸ್ಕೆಟ್ ಬರುತ್ತೆ. ಮತ್ತೆ ಇದು 3D ಹೀಟಿಂಗ್ ಬರುತ್ತೆ. ಇವಾಗ ನಮ್ಗೆ ಇಲ್ಲಿ ಹೀಟ್ ಬೇಕು, ಇಲ್ಲಿ ಹೀಟ್ ಬೇಡ ಅಂದ್ರೆ ಅದು ಆಫ್ ಮಾಡ್ಕೋಬಹುದು. ಇಲ್ಲ ಎರಡು ನಮ್ಗೆ ಹೀಟಿಂಗ್ ಬೇಕು ಅಂದ್ರೆ ಮಾಡ್ಕೋಬಹುದು. ಇವಾಗೆಲ್ಲ ಜಿಮ್ಗೆಲ್ಲ ಹೋಗ್ತೀನಿ ಅನ್ನೋರ್ಗೆಲ್ಲ ವೆಜಿಟೇಬಲ್ ಎಲ್ಲ ಇದು ಮಾಡ್ಕೋಬೇಕಾಗತ್ತೆ, ಬಾಯ್ಲ್ ಮಾಡ್ಕೋಬೇಕಾಗತ್ತಲ್ಲ, ಅದು ಎಲ್ಲ ಮಾಡ್ಕೋಬಹುದು ಇದರಲ್ಲಿ. ಆ ಥರ ಫಂಕ್ಷನ್ಗಳಿದೆ.
ಮತ್ತು ಇದು ಗ್ಲಾಸ್ ಡೋರ್ ಬಂದು 3 ಲೇಯರ್ ಗ್ಲಾಸ್ ಡೋರ್ ಬರುತ್ತೆ. ಇದು ಫುಲ್ ಎಲ್ಲ ಡಿಜಿಟಲ್, ಎಲ್ಲ ಟಚ್ ಬರುತ್ತೆ, ಟಚ್ ಕಂಟ್ರೋಲ್ ಇದೆಲ್ಲ. ಎಲ್ಲ ನಿಮಗೆ ಡಿಜಿಟಲ್ ಅಲ್ಲಿ ಬರುತ್ತೆ. ಏರ್ ಫ್ರೈರ್ ಆಯಿಲ್ ಎಲ್ಲ ನಾವು ಯೂಸ್ ಮಾಡಲ್ಲ ಜಾಸ್ತಿ ಅಂದ್ರೆ ಏರ್ ಫ್ರೈ ಮಾಡ್ಕೋಬಹುದು, ಮತ್ತೆ ಬೇಕಿಂಗ್ ಮಾಡ್ಕೋಬಹುದು. ಈಗ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ, ಅವ್ರಿಗೆನ ಕೇಕು ಬಿಸ್ಕೆಟ್ ಮಾಡಲು ನೀವು ಔಟ್ ಸೈಡ್ ಅಲ್ಲಿ ತಗೊಂಬರೋ ಬದಲು ಆರಾಮಾಗಿ ಮನೇಲೇ ಮಾಡ್ಕೊಡ್ಬೋದು. ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಕೊಡಬಹುದು, ಆ ಥರ ಬರುತ್ತೆ. ಮತ್ತೆ ಅದಕ್ಕಿಂತ ಇನ್ನೊಂದು ಟಾಪ್ ಮಾಡೆಲ್ ಬರುತ್ತೆ. ಇದು ಮಾಡೆಲ್ ಬಂದು ಗ್ರ್ಯಾಂಡ್ ಆಟ್ ಅಂತ ಹೇಳ್ತೀವಿ, ನಾ ಅದೊಂದು ತೋರಿಸ್ದೆ. ಇದು ಬರುತ್ತೆ ಗ್ರ್ಯಾಂಡ್ ಆಟ್ ಅಂದ್ರೆ ನೀವೇ ಅನ್ಕೋಬೇಕು ಟಾಪ್ ಎಂಡ್ ಮಾಡಲ್ ಇದು. ಇದರಲ್ಲಿ ವೈಫೈ ಇದು ಆಪರೇಟರ್ ಮಾಡ್ಕೋಬಹುದು. ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ. ಇಲ್ಲಿ ನಿಮ್ಗೆ ಶೋ ಆಗುತ್ತೆ, ಪಿಜ್ಜಾ ಬೇಕಾದ್ರೆ ಪಿಜ್ಜಾಗೆ, ಆಮೇಲೆ ತಂದೂರಿ ಬೇಕಾ, ಕೇಕ್ ಬೇಕಾ, ಇಲ್ಲೆಲ್ಲ ನಿಮ್ಗೆ ಡಿಸ್ಪ್ಲೇ ಅಷ್ಟು ಚೆನ್ನಾಗಿ ಶೋ ಆಗುತ್ತೆ. ಇದು ನೀವು ಆಪರೇಟರ್ ವೈಫೈಲೂ ಆಪರೇಟರ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ನೋಡಿ, ಇದರಲ್ಲಿ ಪಿಜ್ಜಾದು ಒಂದು ಟ್ರೈ ಬರುತ್ತೆ, ಮತ್ತೆ ರೊಟೇಟ್ ಆಗಕ್ಕೆ ಬರುತ್ತೆ. ಇದರಲ್ಲಿ 5 ಸ್ಪೆಷಲ್ ಫಂಕ್ಷನ್ಸ್ಗಳು ಬರುತ್ತೆ. ಫುಡ್ಡು ರೀಹೀಟಿಂಗ್ ಮಾಡ್ಕೋಬೋದು. ಈಗ ಫಂಕ್ಷನ್ಗಳಲ್ಲಿ ಬರ್ತಾ ಇರ್ತಾರೆ, ಅವಾಗ ಏನಾಗುತ್ತೆ, ಸ್ವಲ್ಪ ಲೇಟಾಗಿ ಬರ್ತಾ ಇದ್ರೆ ಫುಡ್ಡೆಲ್ಲ ಫುಲ್ ತಣ್ಣಗಾಗ್ತಾ ಇರುತ್ತಲ್ಲ, ಆಗ ರೀಹೀಟಿಂಗ್ ಮಾಡಿ ಹಂಗಂಗೆ ಹೀಟ್ ಮಾಡಿ ಕೊಡ್ಬೋದು. ಆ ಥರ ಎಲ್ಲ ಆಪ್ಷನ್ ಇದೆ ಸರ್ ಇದರಲ್ಲಿ. ಮತ್ತು TFT ಸ್ಕ್ರೀನ್ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಸ್ಕ್ರೀನಲ್ಲೆಲ್ಲ ಶೋ ಆಗುತ್ತೆ ಅಂತ. ಆಮೇಲೆ ರೆಗ್ಯುಲರ್ ಕ್ಲೀನಿಂಗ್ ಎಲ್ಲ ಬರುತ್ತೆ. 3 ಲೇಯರ್ ಗ್ಲಾಸ್ ಡೋರ್ ಬರುತ್ತೆ ಸರ್ ಇದು. ಮತ್ತು 2 ಇಯರ್ ಫುಲ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ. ಒಂದು ಗ್ರಿಲ್ ರ್ಯಾಕು, ಒಂದು ಬೇಕಿಂಗ್ ರ್ಯಾಕು, ರೋಸ್ಟೆಡ್ ಫುಡ್ ಪಿಜ್ಜಾ ಮಾಡೋಕ್ಕೂ ಎಕ್ಸ್ಟ್ರಾ ನಿಮಗೆ ಟ್ರೈ ಥರ ಇದೆ ಸರ್. ಫುಲ್ ಅದೇ ಗ್ರ್ಯಾಂಡ್ ಆಟ್ ಅಂದರೆ ಅದು ಗ್ರ್ಯಾಂಡ್ ಆಟ್ ಥರನೇ ಇದೆ. ಫುಲ್ಲು ಐ ಫಂಕ್ಷನ್ನು ತುಂಬ ಚೆನ್ನಾಗಿದೆ ಸರ್ ಮಾಡೆಲ್ಲು. ಬಟ್ ಹೇಳ್ದಂಗೆ ಅದೇ ನಾವು ಹೊರಗಡೆ ಐಟಮ್ ಎಲ್ಲ ನಾವು ಜಾಸ್ತಿ ತೊಗೊಂಡು ತಿಂತೀವಿ, ಅದೇ ಬದಲು ನಾವು ಮನೇಲೇ ಈಗೆಲ್ಲ ಯೂಟ್ಯೂಬ್ಗಳಲ್ಲಿ ಯಾವ್ಯಾವ ಥರ ಐಟಮ್ಸ್ಗಳು ಎಲ್ಲ ಡಿಫ್ರೆಂಟಾಗಿ ಹೇಳ್ತಾರೆ. ಅದು ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಇನ್ನೂ ನೀಟಾಗೂ ಇರುತ್ತೆ ಅಲ್ವಾ ಸರ್, ನಮ್ಮ ಹೆಲ್ತ್ಗೂ ಒಳ್ಳೇದಲ್ವಾ. ಆಲ್ಮೋಸ್ಟ್ ನೀವು ಬಿಲ್ಟಿನ್ ಪ್ಲಾನ್ ಮಾಡಿದ್ರೆ ಖಂಡಿತ ಬಂದು ಶೋರೂಮ್ ವಿಸಿಟ್ ಮಾಡಿ ಏನು ಸೈಜ್ ಎಲ್ಲ ಬೇಕಾದ್ರೆ ನಾವು ಡೈಮೆನ್ಷನ್ ಟೆಕ್ನಿಷಿಯನ್ ಬಂದು ಸೈಟ್ ವಿಸಿಟಿಂಗ್ ಮಾಡಿ ಮಾರ್ಕಿಂಗ್ ಕೊಡ್ತಾರೆ. ಆವಾಗ ವುಡ್ ವರ್ಕ್ ಎಲ್ಲ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇವಾಗ ನಾವು ಬೇರೆ ಬೇಕಿಂಗ್ ಮಾಡಿದ್ರೆ ಸಾಕ, ನಮ್ಗೆ ಹೀಟಿಂಗು ಬೇಕಲ್ಲ, ಅದಕ್ಕೆ ಮೈಕ್ರೋ ಇದೆ. ಈ ತರ ಮೈಕ್ರೋನು ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ 2 ತರ ಬರುತ್ತೆ. ಇದು 20 ಲೀಟರ್, ಇದರಲ್ಲಿ 25 ಲೀಟರ್ ಬೇಕಾದ್ರೆ 25 ಲೀಟರ್ಸ್ ಇದೆ. ಫುಲ್ ಇದು ಬಟನ್ಸ್. 25 ಲೀಟರ್ ಅಲ್ಲಿ ಬಂದು ಫುಲ್ ಟಚ್ ಬರುತ್ತೆ. ಇದು ನಿಮ್ಗೆ ಫುಲ್ ಎಲ್ಲ ಬಿಸಿ ಎಲ್ಲ ಮಾಡ್ಕೋಬಹುದು, ಹೀಟ್ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಗ್ರಿಲ್ ಮಾಡ್ಕೋತೀವಲ್ಲ ತಂದೂರಿ, ಆ ತರ ಎಲ್ಲ ಮಾಡ್ಕೋಬಹುದು, ಕೇಕ್ ಎಲ್ಲ ಮಾಡ್ಕೋಬಹುದು ಇದರಲ್ಲಿ. ಬಟ್ ಈ ಹೀಟಿಗೆ ಜಾಸ್ತಿ ಮೇನ್ ಇದೆ. ಅದಕ್ಕೆ ತಗೊಂಡ್ರೆ ಒಂದು ಓವನ್ ತಗೋಬೇಕು, ಇನ್ನೊಂದು ಮೈಕ್ರೋನ್ ತಗೋಬೇಕು. 2 ಸೆಟ್ ತಗೊಂಡ್ರೆ ನಾವು ಹೀಟು ಮಾಡ್ಕೋಬಹುದು, ಈ ಕಡೆ ಬೇಕಿಂಗು ಮಾಡ್ಕೋಬಹುದು. ಸರ್ ನಮ್ಮ ಹತ್ರ ಸಿಂಕ್ ಸಿಗತ್ತೆ, ಕಿಚನ್ದು ಸಿಂಕ್ ಸಿಗತ್ತೆ, ಗೀಸರ್ ಸಿಗತ್ತೆ, ವಾಟರ್ ಪ್ಯೂರಿಫೈ ಸಿಗತ್ತೆ, ಫ್ಯಾನ್ ಬೇಕಾದ್ರೆ ಫ್ಯಾನ್ ಸಿಗತ್ತೆ ಸರ್. ಎಸ್, ಇನ್ನು ತುಂಬಾ ವೆರೈಟೀಸ್ ಇದೆ. ಒಮ್ಮೆ ಬನ್ನಿ. ಮತ್ತೆ ಬಿಲ್ಲಿಂಗ್ ಎಲ್ಲ ಯಾವ ತರ ಇರುತ್ತೆ ಮೇಡಮ್? ಸರ್ ನಮ್ದೆಲ್ಲ GST ಬಿಲ್, ನಾವು ಪ್ರೈಸಿಂಗ್ ಕೊಡೋದು ವಿತ್ GSTನೇ. ಆಮೇಲೆ ಏನ್ ಗೊತ್ತಾ, GST ಬಿಲ್ ಇದ್ರೇನೆ ಮತ್ತೆ ನಿಮ್ಗೆ ವಾರಂಟಿ ಎಲ್ಲ ಕ್ಲೈಮ್ ಆಗೋದು. ಎಲ್ಲ ಬ್ರ್ಯಾಂಡ್ ನ್ಯೂನೇ ಇರುತ್ತಲ್ಲ ಓಪನ್ ಬಾಕ್ಸ್? ಸರ್ ಇವಾಗ ಓಪನ್ ಬಾಕ್ಸ್ ಅಂತೆಲ್ಲ ನಾವು ಕೊಡೋದಿಕ್ಕಾಗಲ್ಲ. ಓಪನ್ ಬಾಕ್ಸ್ ಕೊಟ್ರೆ ಟೆಕ್ನಿಷಿಯನ್ ಬಂದು ಫಿಕ್ಸೇ ಮಾಡಲ್ಲ. ಎಲ್ಲವ್ರೆಲ್ಲ ಹೇಳ್ತಾರೆ ಇಷ್ಟು ಕಮ್ಮಿ ಕೊಡ್ತಾರೆ, ಸೆಕೆಂಡ್ ಪೀಸ್ ಕೊಡ್ತಾರೆ. ಖಂಡಿತ ಇಲ್ಲ, ಎಲ್ಲ ಫ್ರೆಶ್ ಪೀಸು ಕಂಪ್ನಿ ವೇರೋಸ್ ಇಂದಾನೆ ನಿಮ್ಗೆಲ್ಲ ಡೈರೆಕ್ಟ್ ಆಗಿ ಡೆಲಿವರಿ ಆಗುತ್ತೆ. ನಾವು ಯಾವುದು ಓಪನ್ ಮಾಡಿರಲ್ಲ, ಟೆಕ್ನಿಷಿಯನ್ ಬಂದೆ ಅಲ್ಲಿ ಓಪನ್ ಮಾಡಿ ಫಿಕ್ಸಿಂಗ್ ಎಲ್ಲ ಮಾಡ್ಕೊಡೋದೆಲ್ಲ ಟೆಕ್ನಿಷಿಯನ್. ಅದಕ್ಕೆ GST ಬಿಲ್ ಇರಲೇಬೇಕು. ಮತ್ತೆ ನಮ್ಮ ಬ್ರಾಂಚ್ ಕಡೆ ನೀವು ಎಲ್ಲೇ ಹೋದ್ರೂ ಒಳ್ಳೆ ಪ್ರೈಸಿಂಗ್ ಅಂತೂ ಖಂಡಿತ ಮಾಡ್ಕೊಡ್ತೀವಿ. ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ನಮ್ಮ ಶೋರೂಮ್ ಈಗ 16 ಕಂಪ್ಲೀಟ್ ಆಗಕ್ಕೆ ಬರ್ತಾ ಇದೆ. ಬಟ್ ಏನಂದ್ರೆ ಇಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ ಅಂದ್ರೆ ನಾವು ಕೊಡೋ ಪ್ರೈಸಿಂಗ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. ನೀವು ಇಲ್ಲಿ ಬಂದು ಮಾಡೆಲ್ ಚೆಕ್ ಮಾಡಬೇಕು. ಈಗ ಇಲ್ಲೊಂಥರ ಮಾಡೆಲ್ ಚೆಕ್ ಮಾಡು, ಬೇರೆ ಕಡೆ ಒಂದು ಚೆಕ್ ಮಾಡಿದಾಗ ಅಲ್ಲಿಗಿಂತ ಇಲ್ಲಿ ಕಮ್ಮಿ ಇದೆ ಅಂತ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ನೋಡೋಕೆ ಒಂದೇ ಥರ ಇರುತ್ತೆ, ಬಟ್ ಮಾಡೆಲ್ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಪ್ರೈಸ್ ಇದು ಖಂಡಿತ ಕಮ್ಮಿ ಮಾಡಿ ಕೊಡ್ತೀವಿ. ನಾವು ಹಳೆ ಆಲ್ಮೋಸ್ಟ್ ತುಂಬ ವಿಡಿಯೋಗಳು ಮಾಡಿದಾಗೆಲ್ಲ ಅವ್ರ ಪ್ರೈಸಿಂಗ್ ತೊಗೊಂಡು ಕಸ್ಟಮರ್ ಪರವಾಗಿಲ್ಲ ಇಷ್ಟು ಕಮ್ಮಿ ಇದೆ ಇಲ್ಲ ಅಂತ ತುಂಬ ಜನ ಕಸ್ಟಮರ್ ಹೇಳ್ಬಿಟ್ಟು ಹೋಗಿರೋದು ಉಂಟು. ಕೆಲವರು ಇಲ್ಲೇನು ಕಮ್ಮಿನೇ ಇಲ್ಲ ಅಂತ ಅಂದರೆ 5,000 ರೂಪಾಯಿಂದ ಸ್ಟಾರ್ಟ್ ಅಂದರೆ ನೀವು 15,000 ಚಿಮ್ನಿ 5,000 ರೂಪಾಯಿ ಕೊಡಿ ಅಂದ್ರೆ ಆಗಲ್ಲ. ಇವಾಗ ಅದರಲ್ಲಿ ಏನು ಹೇಳ್ತೀನಿ ಅಂದರೆ ಆನ್ಲೈನ್ಗಿಂತನೂ ಬೇರೆ ಶಂಗು ಮಿನಿಮಮ್ 1,000-2,000 ಖಂಡಿತ ಕಮ್ಮಿ. ನೀವು ಎಲ್ಲೋ ದೂರದಿಂದ ಬರ್ತೀರಾ ಅನ್ಕೊಳ್ಳಿ, ಅಲ್ಲಿ ನೀವು ಪೆಟ್ರೋಲ್ ಹಾಕೊಂಡು ಖರ್ಚು ಮಾಡ್ಕೊಂಡು ಬಂದಿರ್ತೀರಲ್ಲ, ಖಂಡಿತ ಅದು ಸೇವ್ ಆಗುತ್ತೆ, ಅದು ಡಬಲ್ ಸೇವ್ ಆಗುತ್ತೆ ನಿಮಗೆ. ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಡಿಶ್ ವಾಷರ್ ಅಂತೇಳಿ. ಡಿಶ್ ವಾಷರ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ. ಡಿಶ್ ವಾಷರ್ ಅಂದ್ರೆ ಪಾತ್ರೆ ತೊಳೆ ಮಿಷಿನ್ ಸರ್. ಪಾತ್ರೆ ತೊಳೆ ಮಿಷಿನ್ ಅಂದ್ರೆ ಈ ಮಾಡಲ್ ನೀವು ಏನ್ ನೋಡ್ತಾ ಇದ್ರು, ಈ ಮಾಡಲ್ ನಿಮಗೆ 14 ಪ್ಲೇಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ನಿಮಗೆ. 14 ಪ್ಲೇಸ್ ಸೆಟ್ಟಿಂಗ್ಸ್ ಏನಂದ್ರೆ ಇವಾಗ ನಾವು 14 ಮೆಂಬರ್ಸ್ ಏನ್ ಯೂಸ್ ಮಾಡ್ತೀವಿ ಅಟ್ ಎ ಟೈಮ್, ಒಂದು 14 ಸ್ಪೂನ್ಸ್ ಆಗಿರ್ಬೋದು, ಫೋರ್ಕ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಈ ತರ ಅಟ್ ಎ ಟೈಮ್ 14 6 ಯೂಸ್ ಮಾಡ್ಕೊಂಡು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೀವು ಫಿಲ್ ಮಾಡ್ಕೊಂಡು ನಿಮಗೆ 100% ವಾಷಿಂಗ್ ಕ್ವಾಲಿಟಿ ಸಿಗುತ್ತೆ ನಿಮಗೆ.
ವಿತ್ ಅಡ್ಜಸ್ಟಬಲ್ ರ್ಯಾಕ್ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ. ಇನ್ ಕೇಸ್ ನೀವು ಲೋಯರ್ ರ್ಯಾಕ್ ಅಲ್ಲಿ ಏನಾದ್ರು ನಿಮಗೆ ಪಾತ್ರೆ ಏನಾದ್ರು ಸ್ವಲ್ಪ ಹೈಟ್ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ, ಅಂತ ಟೈಮಲ್ಲಿ ನಿಮಗೆ ಒಂದು ಹೈಟ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದಾಗುತ್ತೆ. ಇಲ್ಲ ಅಪ್ಪರ್ ರ್ಯಾಕ್ ಅಲ್ಲಿ ಸ್ವಲ್ಪ ಪಾತ್ರೆ ಬಂದು ಹೈಟ್ ಅಲ್ಲಿ ಇಟ್ಟಿರ್ತೀರಾ, ಅಂತ ಟೈಮಲ್ಲಿ ಕೂಡ ನಿಮಗೆ ರ್ಯಾಕ್ ಅಡ್ಜಸ್ಟಬಲ್ ಮಾಡ್ಕೋಬಹುದಾಗುತ್ತೆ. ನಿಮಗೆ ಅಪ್ ಅಂಡ್ ಡೌನ್ ಎರಡು ಕೂಡ ಆಪ್ಷನ್ ಇರುತ್ತೆ ನಿಮಗೆ. ಓಕೆ. ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಎಸ್ ಬರುತ್ತೆ ವಿತ್ ಫೈಬರ್ ಕೋಟೆಡ್ ಬರುತ್ತೆ ಮೇಲ್ಗಡೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ಬಾಟಮ್ ಅಲ್ಲಿ ಎಲ್ಲ ಸೆಲೆಕ್ಟೆಡ್ ಮಾಡಲ್ಸ್ ಅಲ್ಲಿ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎಸ್ ಬರುತ್ತೆ. ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಒಂದು ಲೈಕ್ ₹1 ಕಾಯಿನು ₹2 ಕಾಯಿನು ನೀವು ಎಷ್ಟೇ ದಿವಸ ನೀರಲ್ಲಿ ಹಾಕಲಿ ಮಣ್ಣಲ್ಲಿ ಹಾಕಲಿ ಸ್ಕೇಲಿಂಗ್ ಫಾರ್ಮೆಟ್ ಆಗೋಲ್ಲ. ಸೇಮ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ನಿಮ್ಗೆ ಇದ್ರಲ್ಲಿ ಯೂಸ್ ಮಾಡ್ತಾರೆ ನಿಮಗೆ. ಓಕೆ. ಇದೆಲ್ಲ ಯಾವ ಬ್ರ್ಯಾಂಡ್ ಅಲ್ಲಿ ಇರುತ್ತೆ ಸರ್? ಇದು ಬಂದ್ಬಿಟ್ಟು ಏನ್ ನೋಡ್ತಾರೆ, ಇದು ಕ್ರಾಂಪ್ಟನ್ ಬ್ರ್ಯಾಂಡ್ ಇದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ನಿಮಗೆ 6 ಪ್ರೋಗ್ರಾಮ್ಸ್ ಬರುತ್ತೆ. ನಿಮಗೆ 6 ಪ್ರೋಗ್ರಾಮ್ಸ್ ಅಲ್ಲಿ ಡಿಪೆಂಡ್ ಅಪ್ ಅಂದ್ರೆ ಪ್ರೋಗ್ರಾಮ್ ಮೇಲೆ ನಿಮಗೆ ವಿತ್ ಹಾಟ್ ವಾಟರ್ ಸೆಟ್ ಮಾಡ್ಕೊಬಹುದು ನೀವು. ಲೈಕ್ ನಿಮಗೆ 30 ಡಿಗ್ರಿ ಹಾಟ್ ವಾಟರ್ ಬೇಕಾ, 40 ಡಿಗ್ರಿ ಬೇಕಾ, 55 ಡಿಗ್ರಿ ಬೇಕಾ, ನೀವು ಯಾವ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಆಟೋಮೆಟಿಕಲಿ ಅದೇ ತಗೊಳುತ್ತೆ ನಿಮಗೆ. ಇವಾಗ ನಿಮ್ಗೆ ಇದರಲ್ಲಿ ಪ್ರೀ ವಾಶ್ ಆಪ್ಷನ್ ಬರುತ್ತೆ ನಿಮಗೆ, ಇಲ್ಲ ಪ್ರೀ ವಾಶ್ ಬರುತ್ತೆ, ಕ್ವಿಕ್ ವಾಶ್ ಬರುತ್ತೆ ನಿಮಗೆ, ಇಲ್ಲ ಈಕೋ ವಾಶ್ ಬರುತ್ತೆ ನಿಮಗೆ. ಅಪ್ ಟು 70 ಡಿಗ್ರಿ ಇಂಟೆನ್ಸಿವ್ ವಾಶರ್ ಕೂಡ ಇರುತ್ತೆ ನಿಮಗೆ ಈ ಮಾಡಲ್ ಅಲ್ಲಿ. ನಿಮಗೆ ಈ ಒಂದು 70 ಡಿಗ್ರಿ ಹಾಟ್ ವಾಟರ್ ನಿಮ್ಗೆ ಇದರಲ್ಲೇ ಬರುತ್ತೆ. ಲೈಕ್ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ ರೀತಿ ನಿಮಗೆ ಬಿಲ್ಟ್ ಇನ್ ಹಾಟ್ ವಾಟರ್ ಬರುತ್ತಾ, ಸೇಮ್ ಲೈಕ್ ಇದರಲ್ಲೂ ಕೂಡ ಬಿಲ್ಟ್ ಇನ್ ಹಾಟ್ ವಾಟರ್ ಬರುತ್ತೆ ನಿಮಗೆ. ಈಗ ಪ್ರೋಗ್ರಾಮ್ ಅಲ್ಲಿ ವಾಶ್ ಆಗ್ತಾ ಇದೆಯಾ, ರಿನ್ಸ್ ಆಗ್ತಾ ಇದೆಯಾ, ಇಲ್ಲ ನಿಮಗೆ ಒಂದು ಡ್ರೈ ಆಗ್ತಾ ಇದೆಯಾ, ಪ್ರೋಗ್ರಾಮ್ ಎಂಡ್ ಆಗಿದೆ, ಎಲ್ಲದೂ ಕೂಡ ಇಲ್ಲಿ ಇಂಡಿಕೇಶನ್ ಬರುತ್ತೆ ನಿಮಗೆ. ಇಂಡಿಕೇಶನ್ ಶೋ ಆಗುತ್ತೆ, ನೀವು ನೋಡ್ಕೊಳ್ಬೇಕಾದ್ರೆ ನೀವು ಎಂಡ್ ಆಗಿರೋ ಪ್ರೋಗ್ರಾಮ್ ಎಂಡ್ ಆದ್ಮೇಲೆ ನೀವು ಎಲ್ಲ ರಿಮೂವ್ ಮಾಡ್ಕೊಳ್ಬೇಕಾದ್ರೆ ನೀವು ಪಾತ್ರೆ ಎತ್ಕೊಬೋದಾಗುತ್ತೆ. ಪ್ಲಸ್ ನಿಮಗೆ ಅಪ್ ಟು 24 hours ಡಿಲೇ ಸ್ಟಾರ್ಟ್ ಟೈಮರ್ ಇರುತ್ತೆ. ಈಗ ಸಪೋಸ್ ನೀವು ಮಾರ್ನಿಂಗ್ ನೀವು 6 o'clock ಎದ್ದೇಳ್ತೀರಾ, ಅಷ್ಟೊಂದು ನಿಮಗೆ ವಾಷಿಂಗ್ ಆಗಿರ್ಬೇಕು. ಅಂತ ಟೈಮಲ್ಲಿ 5 o'clock ನಿಮ್ಗೆ ಸ್ವಿಚ್ ಆನ್ ಮಾಡಿ ನಿಮಗೆ ಟೈಮ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ 5 o'clock ಡಿಶ್ ವಾಷರ್ ಆನ್ ಆಗುತ್ತೆ. 6 o'clock ನೀವು ಎದ್ದೇಳೋ ವರ್ಷ ಪಾತ್ರೆ ಎಲ್ಲ ವಾಷಿಂಗ್ ಆಗಿರುತ್ತೆ ನಿಮಗೆ. ಇನ್ ಕೇಸ್ ನೀವು ಯೂಸ್ ಮಾಡೋ ಟೈಮಲ್ಲಿ ಇನ್ ಕೇಸ್ ಪವರ್ ಏನಾರ ಕಟ್ ಆಫ್ ಆಯ್ತು, ಇಲ್ಲ ವಾಟರ್ ಏನಾರ ನಿಮಗೆ ಕಟ್ ಆಫ್ ಆಯ್ತು ಅಂತಂದ್ರೆ ನಿಮಗೆ ಮತ್ತೆ ಪವರ್ ಬಂದಾಗ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದನೇ ರನ್ ಆಗುತ್ತೆ ನಿಮಗೆ. ಓಕೆ. ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದನೇ ರನ್ ಆಗುತ್ತೆ. ಇವನು ಫಸ್ಟ್ ಇಂದ ಈಗ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವನು ಫಸ್ಟ್ ಇಂದ ತಗೊಳುತ್ತೆ. ಬಟ್ ಕ್ರಾಂಪ್ಟನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮತ್ತೆ ಪವರ್ ಕನ್ಸಂಪ್ಷನ್ ಎಷ್ಟು? ಪವರ್ ಕನ್ಸಂಪ್ಷನ್ ಹೇಳ್ತೀನಿ ನಿಮಗೆ. ಇವನ್ ಡಿಶ್ ವಾಷರ್ ಯೂಸ್ ಮಾಡಬೇಕು ಅಂದ್ರೆ ಡಿಶ್ ವಾಷರ್ ನಿಮಗೆ ಒಂದು ಸಾಲ್ಟ್ ಫಿಲ್ ಮಾಡಬೇಕಾಗುತ್ತೆ. ಲೈಕ್ ಇಲ್ಲಿ ಏನ್ ನೋಡ್ತಾ ಇದ್ರು, ಇದು ಬಂದ್ಬಿಟ್ಟು ನಿಮಗೆ ಸಾಲ್ಟ್ ಫಿಲ್ಲಿಂಗ್ ಗೆ. ಡಿಶ್ ವಾಷರ್ಗೆ ಸಪರೇಟ್ ಸಾಲ್ಟ್ ಬರುತ್ತೆ ನಿಮಗೆ. ಒಂದು ಸಾಲ್ಟ್ ಫಿಲ್ ಮಾಡ್ಬೇಕು. ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಈಗ ಸಪೋಸ್ ನೀವು ನೋಡಿರ್ತೀರಾ ಒಂದು ಹಾರ್ಡ್ ವಾಟರ್ ಅಲ್ಲಿ ನಿಮಗೆ ಪಾತ್ರೆ ವಾಶ್ ಮಾಡ್ತಾರೆ, ಲೈಕ್ ವೈಟ್ ಅಂತ ಪ್ಯಾಚಸ್ ಬಂದ್ಬಿಡುತ್ತೆ, ವೈಟ್. ಹೌದು. ಬಟ್ ನಿಮ್ಗೆ ಇದರಲ್ಲಿ ಸಾಲ್ಟ್ ಫಿಲ್ ಮಾಡೋದ್ರಿಂದ ಇವನು ವಾಟರ್ ಅಲ್ಲಿ ನಿಮಗೆ ಹಾರ್ಡ್ನೆಸ್ ನ ರಿಮೂವ್ ಮಾಡುತ್ತೆ ನಿಮಗೆ. ಓಕೆ. ಹಾರ್ಡ್ನೆಸ್ ನ ರಿಮೂವ್ ಮಾಡುತ್ತೆ. ಪ್ಲಸ್ ನಿಮಗೆ ಪಾತ್ರೆ ಶೈನಿಂಗ್ ಬರೋಕೋಸ್ಕರ ನಿಮಗೆ ರಿನ್ಸ್ಯಾಡ್ ಅಂತ ಬರುತ್ತೆ ನಿಮಗೆ. ರಿನ್ಸ್ಯಾಡ್ ಕೂಡ ನೀವು ಫಿಲ್ ಮಾಡ್ಕೋಬಹುದು ಆಟೋಮೆಟಿಕಲಿ. ನಿಮಗೆ ಲೈಕ್ ನಿಮ್ಗೆ ಯಾವ ರೀತಿ ಸರ್ಫ್ ಯೂಸ್ ಮಾಡ್ತಾರೋ ಇದು ಡಿಶ್ ವಾಶ್ ಅಲ್ಲಿ ರಿನ್ಸ್ಯಾಡ್ ಅಂತ ಹೇಳ್ತೀವಿ ನಿಮಗೆ. ಇಲ್ಲ ಇನ್ ಕೇಸ್ ನೀವು ಸಾಲ್ಟ್ ಯೂಸ್ ಮಾಡೋಲ್ಲ, ರಿನ್ಸ್ಯಾಡ್ ಯೂಸ್ ಮಾಡೋಲ್ಲ ಅಂತಂದ್ರೆ ಒಂದು ಸಿಂಗಲ್ ಟ್ಯಾಬ್ಲೆಟ್ ಬರುತ್ತೆ. ಪರ್ ವಾಶ್ ಒಂದು ಟ್ಯಾಬ್ಲೆಟ್ ತಗೊಳುತ್ತೆ. ಲೈಕ್ ಒಂದು 6 to 7 rupees ಬೀಳುತ್ತೆ ಅಷ್ಟೇ ನಿಮಗೆ ಕಾಸ್ಟ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ. ನೀವು ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಕಂಪ್ಲೀಟ್ಲಿ ವಾಷಿಂಗು, ಡ್ರೈಯಿಂಗು, ಸ್ಪಿನ್ನಿಂಗು ಒಂದಕ್ಕೆ ಫುಲ್ ಆಗುತ್ತೆ. ನೀವು ಸಾಲ್ಟ್ ಯೂಸ್ ಮಾಡೋ ನೆಸೆಸಿಟಿ ಇರೋಲ್ಲ ನಿಮಗೆ. ಈಗ ಡಿಶ್ ವಾಷರ್ ಏನಂದ್ರೆ ನಿಮಗೆ ಈ ಒಂದು ಡಿಶ್ ವಾಷರ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಂದ್ರೆ ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಮನಿ ಸೇವ್ ಆಗುತ್ತೆ ನಿಮಗೆ. ಸಪೋಸ್ ಒಂದು ಡಿಶ್ ವಾಷರ್ ನೀವು ಒಂದು 30,000 to 40,000 ತಗೊಂಡು ನೀವು ತಗೊಂತೀರಾ ಅಂತ ಅನ್ಕೊಳ್ಳಿ ಕೊಟ್ಟು, ಬಟ್ ಪ್ರೈಸಿಂಗ್ ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಅದ್ರ ಅಮೌಂಟ್ ಈಗ ಲೈಕ್ ಯಾರೋ ಒಂದು ಮೇಡ್ ಬಂದ್ರು ಕೂಡ ನಿಮಗೆ ಮಿನಿಮಮ್ 4,000 rupees ನೀವು ಪೇ ಮಾಡಬೇಕಾಗುತ್ತೆ. ಬಟ್ ಡಿಶ್ ವಾಷರ್ಗೆ 40,000 ತಗೊಂಡ್ರೆ 1 year ಅಲ್ಲಿ ನಿಮ್ಗೆ ಅಮೌಂಟ್ ರಿಫಂಡ್ ಆಯ್ತು. ಪ್ಲಸ್ ಇನ್ ಟೈಮಿಗೆ ನಿಮ್ಗೆ ವರ್ಕ್ ಆಗುತ್ತೆ ನಿಮಗೆ. ಪವರ್ ಕನ್ಸಂಪ್ಷನ್ ಎಷ್ಟು ತಗೊಳುತ್ತೆ ಸರ್? ಪವರ್ ಕನೆಕ್ಷನ್ ಸರ್ ಯಾವ ಮಾಡಲು ಇಲ್ಲ ನಿಮಗೆ. ಇದು ಬಂದ್ಬಿಟ್ಟು 8++ ಸೀರೀಸ್ ಬರುತ್ತೆ. 8++ ಸೀರೀಸ್ ಅಂದ್ರೆ ಎನರ್ಜಿ ಸೇವಿಂಗ್. ನೀವು 1 hour ನಿಮಗೆ ಡಿಶ್ ವಾಷರ್ ಯೂಸ್ ಮಾಡಿದ್ರು ಕೂಡ ನಿಮಗೆ ಲೆಸ್ ದನ್ 1 minute 0.96 minute ಮಾತ್ರ ಕನ್ಸಿಡರ್ ಮಾಡುತ್ತೆ ನಿಮಗೆ ಈ ಮಾಡಲ್ ಅಲ್ಲಿ. ಸರ್ ವಾಟರ್ ಅಷ್ಟೇ ನಿಮಗೆ ಕೈಯಲ್ಲಿ ಒಂದು ಹ್ಯಾಂಡ್ ವಾಶ್ ನೀವು ಪಾತ್ರೆ ವಾಶ್ ಮಾಡ್ತೀರಾ ಅಂದ್ರೆ ಮಿನಿಮಮ್ 60 liters ತಗೊಳುತ್ತೆ ನಿಮಗೆ. ಬಟ್ ಈ ಡಿಶ್ ವಾಷರ್ ಬಂದ್ಬಿಟ್ಟು ಓನ್ಲಿ 11 liters. ಓನ್ಲಿ 11 liters ಸರ್. ಓಕೆ. ಇನ್ನ ಸೆಲೆಕ್ಟೆಡ್ ಮಾಡಲ್ಸ್ ಇದೆ ನಿಮಗೆ, 9 liters ವರೆಗೂ ಮಾಡಲ್ಸ್ ಇದೆ ನಿಮಗೆ. ಅದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಇದ್ರಲ್ಲಿ ಎಷ್ಟು ಮಾಡಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು 14+ ಸೆಟ್ಟಿಂಗ್ಸ್. 2 years ಕಂಪ್ಲೇನ್ಸಿ ವಾರಂಟಿ ಇರುತ್ತೆ, 10 years ಮೋಟರ್ ವಾರಂಟಿ ಬರುತ್ತೆ ನಿಮಗೆ, 5 years ಬಂದು ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ಗೂ ಕೂಡ ವಾರಂಟಿ ಇರುತ್ತೆ ನಿಮಗೆ. ಇವಾಗ ಕ್ಲೀನಿಂಗ್ ಪರ್ಪಸ್ ಅಷ್ಟೇ ತುಂಬಾ ಈಸಿ ಇರುತ್ತೆ. ಇವಾಗ ಪಾತ್ರೆ ಎಲ್ಲ ವಾಷಿಂಗ್ ಆದ್ಮೇಲೆ ಲೈಕ್ ಏನಾದ್ರು ನಿಮಗೆ ಒಂದು ವೆಜಿಟೇಬಲ್ಸ್ ಅದೇನಾದ್ರು ಇಲ್ಲ ಇದ್ರೆ ಜಸ್ಟ್ ಒಂದು ಫಿಲ್ಟರ್ಸ್ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ. ಈಸಿ ಟು ಕ್ಲೀನ್, ಆಟೋ ಕ್ಲೀನ್ ಆಗಿರುತ್ತೆ. ಪ್ಲಸ್ ನೀವು ಬೇಕು ಕ್ಲೀನ್ ಮಾಡ್ಕೋಬಹುದು, ಫಿಲ್ಟರ್ಸ್ ರಿಮೂವ್ ಮಾಡ್ಕೊಂಡು. ಅದು ಕೂಡ ಆಪ್ಷನ್ ಇರುತ್ತೆ ನಿಮಗೆ. ವಿತ್ 2 arm ಸ್ಪ್ರೇ ಬರುತ್ತೆ ನಿಮಗೆ. ಒಂದು ಪಾತ್ರೆ ಎಲ್ಲ ಫಿಲ್ ಮಾಡಿದ್ಮೇಲೆ ಒಂದು ಟೈಮ್ ಅದನ್ನ ರೊಟೇಟ್ ಮಾಡಿ ನೋಡ್ಕೊಳ್ಳಿ, ಯಾವ್ದಾರ ಪಾತ್ರೆ ಟಚ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂಥರ ಈಸಿ ಇರುತ್ತೆ. ಕ್ರಾಂಪ್ಟನ್ ಡಿಶ್ ವಾಷರ್ ನೀವು ಹೊಸದಾಗಿ ನೋಡ್ತಾ ಇರ್ಬೋದು, ಬಟ್ ಕ್ರಾಂಪ್ಟನ್ ಬ್ರ್ಯಾಂಡ್ ಬಂದು ನಿಮಗೆ ತುಂಬಾ ಹಳೆಯದು. ಯಾಕಂದ್ರೆ ಯಾರು ಕೇಳದೇ ಇರೋ ವ್ಯಕ್ತಿನೇ ಇಲ್ಲ. ಮಿನಿಮಮ್ 90% ಜನ ಕೇಳೇ ಇರ್ತಾರೆ ಕ್ರಾಂಪ್ಟನ್ ಬ್ರ್ಯಾಂಡ್. ಈ ಡಿಶ್ ವಾಷರ್ ಬಂದ್ಬಿಟ್ಟು ನಿಮ್ಗೆ ಒಂದು 4 to 5 years ಆಯ್ತು ಲಾಂಚ್ ಆಗಿ. ಇದು ಬಂದ್ಬಿಟ್ಟು ಟರ್ಕಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ 4 to 5 ಮಾಡಲ್ಸ್ ಬರುತ್ತೆ ನಿಮಗೆ. ಇದರಲ್ಲಿ 12 plates ಬರುತ್ತೆ ನಿಮಗೆ, 13 plates ಬರುತ್ತೆ. 13 plates ಅಲ್ಲಿ ನಿಮಗೆ 2 types ಮಾಡಲ್ ಬರುತ್ತೆ ನಿಮಗೆ. ಮತ್ತೆ 14 plates ಬರುತ್ತೆ, 15 plates ಬರುತ್ತೆ ನಿಮಗೆ. 15 plates ಬಂದ್ಬಿಟ್ಟು ನಿಮಗೆ ಫುಲ್ಲಿ ಇಂಟಿಗ್ರೇಟೆಡ್ ಬಿಲ್ಟ್ ಇನ್ ಮಾಡಲ್ ನಿಮಗೆ. ಓಕೆ. ನಿಮಗೆ ಈಗ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಲ್ಲಿ ನಿಮಗೆ ಬಿಲ್ಟ್ ಇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಆ ಮಾಡಲ್ ಬೇಕಾದ್ರೂ ಹೋಗ್ಬೋದು.
ಇಲ್ಲ ನಮಗೆ ಫ್ರೀ ಸ್ಟಾರ್ ಆಪ್ಷನ್ ಹಾಕೊಂಡ್ರೆ ನಿಮಗೆ 12 ಪ್ಲೇಸ್ ಆಪ್ಷನ್ ಸಿಗುತ್ತೆ. 13 ಪ್ಲೇಸ್ ಅಲ್ಲಿ ನಿಮಗೆ 2 ಮಾಡೆಲ್ ಬರುತ್ತೆ, ಒಂದು 5 ಪ್ರೋಗ್ರಾಮ್ ಬರುತ್ತೆ, ಇನ್ನೊಂದು ತುಂಬಾ ಹೈಯರ್ ಎಂಡ್ ಮಾಡೆಲ್ ಬರುತ್ತೆ ನಿಮಗೆ. ಹೈಯರ್ ಎಂಡ್ ಅದ್ರಲ್ಲಿ ಏನಂದ್ರೆ ನಿಮಗೆ ವಿತ್ ಸ್ಟೀಮ್ ವಾಶ್ ಬರುತ್ತೆ, ನಿಮಗೆ ಸ್ಟೀಮ್ ರೆಡಿ ಆಪ್ಷನ್ ಇರುತ್ತೆ, ನಿಮಗೆ ವಿತ್ ಇನ್ವರ್ಟರ್ ಸೀರೀಸ್, ನಿಮಗೆ A++ ಸೀರೀಸ್. ಇದರಲ್ಲಿ ನೀವೇನ್ ನೋಡ್ತಾ ಇದ್ರು ನಿಮಗೆ ಇದರಲ್ಲಿ 11 ಲೀಟರ್ಸ್ ವಾಟರ್ ತಗೊಳುತ್ತೆ, ಲೆಸ್ ದೆನ್ 1 ಯೂನಿಟ್ 0.96 ಯೂನಿಟ್ ಕನ್ಸಿಡರ್ ಮಾಡುತ್ತೆ ನಿಮಗೆ ಪವರ್ ಕನ್ಸಂಪ್ಷನ್. ಒಟ್ಟು ನಿಮಗೆ 13 ಪ್ಲೇಸ್ ಮಾಡೆಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 0.8 ಯೂನಿಟ್ ಮಾತ್ರ ಕನ್ಸಿಡರ್ ಮಾಡುತ್ತೆ, ಪ್ಲಸ್ ಓನ್ಲಿ 9 ಲೀಟರ್ಸ್. ಓನ್ಲಿ 9 ಲೀಟರ್ಸ್ ಸರ್. ಇಲ್ಲ ನೀವೇನ್ ನೋಡ್ತಾ ಇದ್ರೆ ಇದು 2 racks ಆಪ್ಷನ್, ಅಲ್ಲಿ 3 racks ಬರುತ್ತೆ ನಿಮಗೆ. 3 racks ಆಪ್ಷನ್ ಬರುತ್ತೆ ನಿಮಗೆ. ಅಡಿಷನ್ ಇನ್ನೊಂದು ರೇಕ್ ಆಡ್ ಆಗುತ್ತೆ ನಿಮಗೆ. ಅದು ಕೂಡ ನಿಮಗೆ ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಪ್ರೈಸಿಂಗ್ ಏನಾಗುತ್ತೆ, ಎಲ್ಲಾ ಮಾಡೆಲ್ಗೂ ಬೆಸ್ಟ್ ಪ್ರೈಸಿಂಗ್ ಸಿಗುತ್ತೆ ನಿಮಗೆ, ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸರ್ವಿಸ್.